ಇಂದು ಮುಂಜಾನೆ ಇಡೀ ಮನೆ ಗದ್ದಲದಿಂದ ತುಂಬಿತ್ತು. ಮನುಷ್ಯ ಮತ್ತು ರೂಪ ಜಗಳ ಆಡುತ್ತಿರುವ ಮತ್ತು ಜೋರು ಜೋರಾಗಿ ಚೀರಾಡುವ ಶಬ್ದಗಳು ಆ ದಾರಿಯಲ್ಲಿ ಹೋಗುವ ಗ್ರಾಮಸ್ಥರಿಗೆ ಕೇಳಿಸುತ್ತಿದ್ದವು. ಈ ಜಗಳ ಏಕೆ ನಡೆಯುತ್ತಿದೆ ಎಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಈಗ ಮನೆಯ ಅಂಗಳ ಅನ್ನುವುದು ಕುರುಕ್ಷೇತ್ರದ ಮೈದಾನವಾಗಿ ಮಾರ್ಪಟ್ಟಿತ್ತು. ಭಾವನ ಹೆಂಡತಿ ರೂಪ, ನೀನೇನೋ ಅಂತ ತಿಳಿದಿರುವೆ, ಎಲ್ಲ ಹಾಲು ಸುಮ್ಮನೆ ಖಾಲಿಯಾಗುತ್ತವೆ ಮತ್ತು ಅದು ಯಾರಿಗೂ ಗೊತ್ತಾಗುವುದಿಲ್ಲ ಅಂತನಾ ಅಂದಳು. ಆಗ ಮೈದುರನ ಹೆಂಡತಿಯು ಕಠಿಣ ಧ್ವನಿಯಲ್ಲಿ, ಹೌದಾ, ಹಾಗಿದ್ದರೆ ನೀನು ಮತ್ತು ನಿನ್ನ ಹೊಟ್ಟೆಬಾಕ ಗಂಡ ಎಲ್ಲ ತರಕಾರಿ ತಿಂದು ಮುಗಿಸಿದ್ದು ಏನೋ? ಚಾಲಾಕಿತನ ಕೇವಲ ನಿಮಗಷ್ಟೇ ತೋರಿಸಲು ಬರುತ್ತದೆ, ನಮಗಲ್ಲವೇ ಅಂತ ಕೇಳಿದಳು. ಈಗ ಮತ್ತೆ ರೂಪಾಳ ಸರದಿ ಬಂದಿತು. ಹಾ, ಮನೆಗೆ ರೇಷನ್ ನನ್ನ ಪತಿ ದುಡಿದಿದ್ದರಿಂದಲೇ ಬರುತ್ತದೆ, ನಿನ್ನ ಪತಿ ಏನು ಮಾಡುತ್ತಾನೆ ಅಂದಳು. ನಿನ್ನದೇನು ಉದ್ದೇಶ? ನನ್ನ ಪತಿ ಸೋಮಾರಿ ಮತ್ತು ದಂಡಪಿಂಡ ಅಂತ ಹೇಳುತ್ತಿರುವೆಯಾ ಅಂತ ಮನಿಷಾ ಗರ್ಜಿಸಿದಳು. ಅಂಗಳದ ಒಂದು ಬದಿಯಲ್ಲಿ ಸುಮ್ಮನೆ ಹಾಸಿಗೆ ಮೇಲೆ ಕುಳಿತಿದ್ದ ಗೋಪಿನಾಥರು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ತಮ್ಮ ಪತ್ನಿ ಕಾವೇರಿಗೆ, ಇವರಿಬ್ಬರು ಮತ್ತೆ ಶುರು ಹಚ್ಚಿಕೊಂಡರು, ಇವರಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲವೇ ಅಂತ ಹೇಳಿದರು. ಕಾವೇರಿಯು ಬಹಳ ಶಾಂತಿಯಿಂದ, ನೀವೇಕೆ ಬೇಸರ ಮಾಡಿಕೊಳ್ಳುತ್ತೀರಿ, ಇವರದು ಇದು ಪ್ರತಿದಿನ ಇದ್ದದ್ದೇ ಆಗಿದೆ. ಎಲ್ಲಿಯವರೆಗೂ ಒಬ್ಬರು ಇನ್ನೊಬ್ಬರನ್ನ ಮನಸೋ ಇಚ್ಛೆ ಬೈದುಕೊಳ್ಳುವುದಿಲ್ಲವೋ ಅವರ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳಿದಳು. ಆಗ ರೂಪಾಳ ಧ್ವನಿಯು ಇನ್ನಷ್ಟು ತೀಕ್ಷ್ಣವಾಯಿತು. ಇನ್ನೊಂದು ಮಾತು ಹೆಚ್ಚು ಮಾತನಾಡಿದರೆ ಹುಷಾರ್, ನಿನ್ನ ನಾಲಿಗೆ ಕಿತ್ತು ನಿನ್ನ ಕೈಗೆ ಕೊಡುತ್ತೇನೆ ಅಂತ ಹೇಳಿದಳು. ಧೈರ್ಯವಿದ್ದರೆ ಮುಟ್ಟಿಯಾದರೂ ನೋಡು ಅಂತ ಮನುಷ್ಯಳು ಆಹ್ವಾನ ಕೊಟ್ಟಳು. ಈಗ ವಿವಾದ ಕೇವಲ ಮಾತುಗಳಿಗೆ ಸೀಮಿತವಾಗಿರಲಿಲ್ಲ, ಇಬ್ಬರು ಕೈ ಮಿಲಾಯಿಸುವಷ್ಟು ಹತ್ತಿರಕ್ಕೆ ಬೆಳೆಯಿತು. ಜಗಳ ದೊಡ್ಡದಾಗುವ ಮೊದಲೇ ಇಬ್ಬರ ಪತಿಯಂದಿರು ಜಗಳ ಬಿಡಿಸಲು ಮಧ್ಯೆ ಬಂದರು. ರಾಜೇಶ್ ಬೇಗನೆ ಬಂದು ರೂಪಾಳ ಮಣಿಕಟ್ಟನ್ನ ಹಿಡಿದು ಎಳೆದುಕೊಂಡ. ಸಾಕು ಈ ನಾಟಕ, ತಕ್ಷಣ ಒಳಗೆ ಹೋಗು ಎಂದು ಹೇಳಿದನು. ಅಷ್ಟರಲ್ಲಿ ಮೋಹಿತ್ ಮನುಷ್ಯಾಳನ್ನ ಬೆದರಿಸುತ್ತಾ, ನಿನಗೆ ಬುದ್ಧಿ ನೆಟ್ಟಗಿಲ್ಲವೇ, ಜಗಳ ನಿಲ್ಲಿಸು, ಒಳಗೆ ನಡಿ ಎಂದು ಹೇಳಿದನು. ಪತಿಯರ ಮಧ್ಯ ಪ್ರವೇಶದಿಂದ ಇಬ್ಬರು ಮನಸ್ಸಿಲ್ಲದೆ ತಮ್ಮ ತಮ್ಮ ಕೋಣೆಗೇನು ಹೋದರು. ಆದರೆ ಅವರ ಒಳಗಿನ ಸಿಟ್ಟು ಅನ್ನುವ ಬೆಂಕಿ ಇನ್ನೂ ಸುಡುತ್ತಿತ್ತು. ರಾಜೇಶನು ಗಂಭೀರವಾದ ಸ್ವರದಲ್ಲಿ, ರೂಪ, ಪ್ರತಿದಿನ ಈ ರೀತಿ ಜಗಳ ಮಾಡುವುದು ಸರಿ ಕಾಣುವುದಿಲ್ಲ, ಮನೆಯಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕು ಅಂತ ಹೇಳಿದ. ರೂಪ ಅವನನ್ನ ಸುಡುವ ಕಣ್ಣುಗಳಿಂದ ನೋಡುತ್ತಾ ವ್ಯಂಗ್ಯವಾದ ಸ್ವರದಲ್ಲಿ, ಹೌದಾ, ನೀವು ನನಗೆ ಕೂಡಿ ಹೊಂದಿಕೊಂಡು ಬಾಳುವುದನ್ನು ಕಲಿಸುತ್ತಿದ್ದೀರಾ? ಆ ಮನುಷ್ಯ ನಿಮಗೆ ಏನೇನು ಅನ್ನುತ್ತಿದ್ದಳು ಅಂತ ಮೊದಲು ತಿಳಿದುಕೊಳ್ಳಿ ಅಂತ ಹೇಳಿದಳು. ರಾಜೇಶ್ ಬೆಚ್ಚಿಬಿದ್ದು, ಏನನ್ನುತ್ತಿದ್ದಳು ಅವಳು ಅಂದಾಗ ರೂಪಾಳು, ರೀ, ಏನಂದಿಲ್ಲ ಅಂತ ಕೇಳಿ, ಯಾವ ಕೆಲಸ ಮಾಡದೆ ಮನೆಯಲ್ಲಿ ಕುಳಿತು ಮನೆಯ ಎಲ್ಲ ರೇಷನ್ ನೀವೇ ತಿನ್ನುತ್ತೀರಿ ಅನ್ನುತ್ತಿದ್ದಳು ಅಂತ ಹೇಳಿದಳು. ರಾಜೇಶನ ಮುಖ ಕೋಪದಿಂದ ಕೆಂಪಾಯಿತು. ಆಗ ಅವನು, ಏನು, ಅವಳಿಗಿಷ್ಟು ಧೈರ್ಯನಾ? ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪವೂ ತಿಳಿಯುವುದಿಲ್ಲವೇ ಅವಳಿಗೆ ಅಂತ ಕೇಳಿದ. ಮತ್ತಿನ್ನೇನು, ಈ ಪ್ರತಿದಿನದ ಜಗಳಕ್ಕಿಂತ ನಾವು ಬೇರೆ ಆಗುವುದೇ ಒಳ್ಳೆಯದು, ನಮ್ಮ ಇಷ್ಟದಂತೆ ತಿನ್ನುತ್ತೇವೆ, ಇಷ್ಟದಂತೆ ಬದುಕುತ್ತೇವೆ ಅಂತ ಹೇಳುತ್ತಾ ರೂಪಾಳ ಮುಖದಲ್ಲಿ ಕುಟಿಲ ನಗೆ ಹರಡಿತು. ಅಲ್ಲಿ ಮೋಹಿತನು ಸಿಟ್ಟಿನಿಂದ ಮನುಷ್ಯಳನ್ನ ಬೈಯುತ್ತಿದ್ದ. ನಿನಗೇನೋ ಪದೇ ಪದೇ ತಿಳಿಸಿ ಹೇಳಬೇಕೇನೋ, ಈ ಥರ ಜಗಳ ಮಾಡಿಕೊಳ್ಳಬೇಡ ಅಂತ, ಪ್ರತಿ ಬಾರಿ ಹೀಗೇಕೆ ಮಾಡುತ್ತೀಯ ನೀನು ಅಂತ ಅವನು ಕೇಳಿದ. ಮನುಷ್ಯ ಒಂದು ತಣ್ಣನೆಯ ಉಸಿರನ್ನ ಎಳೆದುಕೊಂಡು, ಹಾ, ನಾನೇ ಇದನ್ನೆಲ್ಲವನ್ನ ಶುರು ಮಾಡುತ್ತೇನೆ. ನಿನ್ನ ಅತ್ತಿಗೆ ನನ್ನನ್ನು ಕೀಳಾಗಿ ಕಂಡರೆ ಅದು ಏನೂ ಅಲ್ಲವಾ? ನೀವಂತೂ ಯಾವತ್ತಿಗೂ ಅಣ್ಣ ಅತ್ತಿಗೆ ಅಂತ ಕರೆಯುತ್ತಾ ತಿರುಗಲು ಒಂದಿಷ್ಟು ಬೇಸರಿಸಿಕೊಳ್ಳುವುದಿಲ್ಲ. ಮತ್ತೆ ಅವಳೇನೋ ಅನ್ನುತ್ತಿದ್ದಳು ಅಂತ ನಿಮಗೆ ಗೊತ್ತಾ? ಆಲಸಿ, ಸೋಮಾರಿ, ಕೆಲಸಗಲ್ಲ, ದಂಡಪಿಂಡ ಅಂತ ನಿಮಗೆ ಇನ್ನೂ ಏನೇನೋ ಅನ್ನುತ್ತಿದ್ದಳು. ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೇನೆ, ಇನ್ನು ನಾನು ಅವಳೊಂದಿಗೆ ಒಂದೇ ಅಡುಗೆ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಮೋಹಿತನ ಕಣ್ಣುಗಳು ಸಿಟ್ಟಿನಿಂದ ತುಂಬಿಕೊಂಡವು. ಏನು, ಅತ್ತಿಗೆ ನನಗೆ ಹೀಗೆ ಅಂದಳ ಅಂತ ಮೋಹಿತ್ ಕೇಳಿದಾಗ, ನಿಮಗೆ ವಿಶ್ವಾಸ ಇಲ್ಲದಿದ್ದರೆ ನೀವೇ ಖುದ್ದಾಗಿ ಹೋಗಿ ಕೇಳಿ ಅಂತ ಹೇಳಿದಳು. ಇಬ್ಬರು ಸಹೋದರರ ರಕ್ತ ಕುದಿಯಲು ಪ್ರಾರಂಭಿಸಿತು. ಇಬ್ಬರು ಸಿಟ್ಟಿನಲ್ಲಿ ಅಂಗಳಕ್ಕೆ ಬಂದರು. ಅವರ ಹಿಂದೆ ಅವರ ಹೆಂಡಿರು ಬಂದರು. ಆಗ ಜಗಳ ಕೇವಲ ಅಕ್ಕ ತಂಗಿಯರದ್ದಲ್ಲ, ಬದಲಾಗಿ ಇಬ್ಬರು ಸಹೋದರರ ನಡುವೆ ಶುರುವಾಗಿತ್ತು. ರಾಜೇಶನು ಗರ್ಜಿಸುತ್ತಾ, ಅರೆ ಮೋಹಿ, ನಿನ್ನ ಹೆಂಡತಿಗೆ ತಿಳುವಳಿಕೆ ಹೇಳು, ಅವಳು ರೂಪಾಳಿಗೆ ಏನೇನೋ ಅಂದಿರುವಳೋ ಅದಕ್ಕೆ ಕ್ಷಮೆ ಕೇಳಲಿ ಅಂದನು. ಮೋಹಿತ್ ತಿರುಗಿ ಉತ್ತರಿಸುತ್ತಾ, ಏಕಣ್ಣ, ಜಗಳ ಅತ್ತಿಗೆ ಶುರು ಮಾಡಿದರೆ ಮನುಷ್ಯ ಏಕೆ ಕ್ಷಮೆ ಕೇಳಬೇಕು? ಅವರು ನನಗೆ ಏನೇನೋ ಅಂದಿದ್ದಾರೆ ಅಂತ ಸ್ವಲ್ಪ ಕೇಳು ಅಂತ ಹೇಳಿದ. ಹೌದಾ, ಹಾಗಿದ್ದರೆ ನಮ್ಮ ಬಗ್ಗೆ ಇಷ್ಟು ವಿಷ ತುಂಬಿದ್ದಾಳ ನಿನಗೆ ನಿನ್ನ ಹೆಂಡತಿ
ಅಂತ ರಾಜೇಶ್ ಹೇಳಿದನು. ಆಗ ರೂಪಾಳು ಕೂಡ ಹಾಗಿದ್ರೆ ಆಗೇ ಬಿಡಲಿ, ಇಂದು ಎರಡರಲ್ಲಿ ಒಂದು ನಿರ್ಧಾರ ಆಗೇ ಬಿಡಲಿ ಅಂದಳು. ಮನುಷ್ಯ ರೋಷದಿಂದ ಆಗ್ಲಿ ಬಿಡು, ನಾನು ಅದನ್ನೇ ಕೇಳಿಕೊಳ್ಳುತ್ತೇನೆ, ಎಲ್ಲಿಯವರೆಗೂ ಈ ಪ್ರತಿದಿನದ ಜಂಜಾಟ ಅನುಭವಿಸಬೇಕು ಅಂತ ಹೇಳಿದಳು. ಆಗ ಕಾವೇರಮ್ಮ ಮುಂದೆ ಬಂದಳು. ಅವಳು ಹೇಳುವಾಗ ಅವಳ ಧ್ವನಿಯಲ್ಲಿ ಸಿಟ್ಟಿಗಿಂತ ಹೆಚ್ಚು ಅಸಹಾಯಕತೆ ಇದ್ದಿತು. ನೀವೆಲ್ಲ ಏನು ಹೇಳುತ್ತಿದ್ದೀರಿ? ಹೀಗೆ ಹೇಳಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ನಿಮ್ಮ ಮಾವನಿಗೆ ಹುಷಾರಿರುವುದಿಲ್ಲ, ಕಡಿಮೆ ಅಂದರೂ ಅವರ ಆರೋಗ್ಯದ ಬಗ್ಗೆ ಯಾದರೂ ನಿಮಗೆ ಚಿಂತೆ ಇಲ್ಲವೇ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಗೊತ್ತಿದೆಯೋ ಇಲ್ಲವೋ? ನೋಡಿದ ಜನ ಏನಂದುಕೊಂಡಾರು? ಒಂದೇ ಮನೆಯಲ್ಲಿ ಇದ್ದುಕೊಂಡು ಈ ರೀತಿ ಜಗಳ ಮಾಡಿಕೊಳ್ಳೋದಾ ಅಂತ ಹೇಳಿದಳು. ರಾಜೇಶ್ ಸಿಟ್ಟಿನಿಂದ ಕೈ ಮೇಲಕ್ಕೆತ್ತಿ, ನೀನು ಸುಮ್ಮನಿರು ಅಮ್ಮ, ಇಂದು ಎರಡರಲ್ಲಿ ಒಂದು ಆಗೇ ಆಗುತ್ತದೆ ಅಂತ ಹೇಳಿದ. ಮೋಹಿತ್ ಕೂಡ ಈಗ ಪೂರ್ತಿಯಾಗಿ ತಲೆ ಕೆಡಿಸಿಕೊಂಡಿದ್ದ. ಮತ್ತೇಕೆ ತಡ ಮಾಡುತ್ತಿದ್ದೀಯಾ ಅಣ್ಣ? ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ, ಪ್ರತಿದಿನದ ಈ ಜಗಳಕ್ಕಿಂತ ಬೇರೆ ಯಾಗುವುದೇ ಒಳ್ಳೆಯದು ಅಂತ ಹೇಳಿದ. ಇಲ್ಲಿಯವರೆಗೂ ಇದನ್ನೆಲ್ಲವನ್ನ ನೋಡುತ್ತಾ ಕೇಳುತ್ತಾ ಕುಳಿತಿದ್ದ ಗೋಪಿನಾಥ್ ಅವರು ಒಂದು ತಂಪಾದ ಉಸಿರನ್ನ ತೆಗೆದುಕೊಂಡು, ಅರೆ, ಸ್ವಲ್ಪವಾದರೂ ಬುದ್ಧಿಯನ್ನ ಉಪಯೋಗಿಸಿ. ಒಂದೇ ಛಾವಣಿಯ ಕೆಳಗೆ ಇರಬೇಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಯೇ ಆಗುತ್ತದೆ. ಎಲ್ಲಿ 4 ಪಾತ್ರೆಗಳು ಇರುತ್ತವೆಯೋ ಅಲ್ಲಿ ಸಪ್ಪಳ ಇದ್ದೇ ಇರುತ್ತದೆ. ಆದರೆ ಇದರ ಕಾರಣದಿಂದಲೇ ಮನೆಯನ್ನು ಒಡೆಯಲು ಬಿಡುವುದೆಂದರೆ ಹೇಗೆ ಅಂತ ಕೇಳಿದರು. ರಾಜೇಶನು ಯಾವುದೇ ಹಿಂಜರಿಕೆ ಇಲ್ಲದೆ, ಅಪ್ಪಾಜಿ ಅದೆಲ್ಲ ಗೊತ್ತಿಲ್ಲ, ನಮಗೆ ಈಗಿಂದೀಗಲೇ ಮನೆಯಲ್ಲಿ ಎಲ್ಲವೂ ಬೇರೆ ಬೇರೆ ಆಗಬೇಕು ಅಂತ ಹೇಳಿದ. ಗೋಪಿನಾಥ್ ಅವರ ಕಣ್ಣುಗಳು ಹಸಿಯಾದವು. ಅವರು ಒಂದು ನೋವು ತುಂಬಿದ ನಗುವಿನೊಂದಿಗೆ, ನೀವೆಲ್ಲ ನಿಮ್ಮದನ್ನ ಹೇಳಿದಿರಿ, ನಾವಿಬ್ಬರು ಏನು ಬಯಸಿದ್ದೇವೆ ಅಂತ ಯಾರಾದರೂ ಯೋಚಿಸಲು ಪ್ರಯತ್ನಿಸಿದ್ದೀರಾ ಅಂತ ಕೇಳಿದರು. ಈ ಪ್ರಶ್ನೆಯೊಂದಿಗೆ ಆ ಅಂಗಳದಲ್ಲಿ ಒಂದು ಆಳವಾದ ಮೌನ ಆವರಿಸಿತು. ನಂತರ ಗೋಪಿನಾಥರು ಅಧಿಕಾರಯುತ ಮತ್ತು ಗಂಭೀರವಾದ ಸ್ವರದಲ್ಲಿ, ಈಗ ಎಲ್ಲರೂ ನನ್ನ ಮಾತನ್ನ ಕಿವಿಗೊಟ್ಟು ಕೇಳಿಸಿಕೊಳ್ಳಿ. ಎಲ್ಲಿಯವರೆಗೂ ನನ್ನ ಉಸಿರು ಇರುತ್ತದೆಯೋ ಅಲ್ಲಿಯವರೆಗೂ ಈ ಮನೆಯಲ್ಲಿ 2 ಭಾಗವಾಗಲು ನಾನು ಬಿಡುವುದಿಲ್ಲ. ಆಯಿತು, ನಾನು ಏನು ಹೇಳಬೇಕಿತ್ತೋ ಅದನ್ನು ಹೇಳಿದ್ದೇನೆ ಅಂತ ಹೇಳಿದರು. ಅವರ ಧ್ವನಿಯಲ್ಲಿ ಎಷ್ಟು ಭಾರ ಇತ್ತು ಅಂದರೆ ಎಲ್ಲರ ಮಾತುಗಳು ಬಂದಾದವು. ಆದರೆ ಮರುಕ್ಷಣವೇ ರೂಪ ಮತ್ತು ಮನುಷ್ಯ ಕ್ರೋಧದಿಂದ ಗುಣಗುಣುತ್ತಾ ನಿಂತರು. ಇಬ್ಬರು ಸಿಟ್ಟಿನಿಂದ ದೊಡ್ಡ ಹೆಜ್ಜೆ ಹಾಕುತ್ತಾ ತಮ್ಮ ತಮ್ಮ ಕೋಣೆಯ ಕಡೆಗೆ ಹೋದರು ಮತ್ತು ಅವರ ಹಿಂದೆ ಹಿಂದೆ ರಾಜೇಶ್ ಮತ್ತು ಮೋಹಿತ್ ಕೂಡ ಹೋದರು. ಕೋಣೆಗೆ ಬಂದ ರೂಪ ಸಿಟ್ಟಿನಿಂದ ಕುದಿಯುತ್ತಾ ಹಾಸಿಗೆಯ ಮೇಲೆ ಗಕ್ಕನೆ ಕುಳಿತಳು. ಅವಳು ಅಲ್ಲಿಯೇ ಪಕ್ಕದ ಟೇಬಲ್ ಮೇಲೆ ಇದ್ದ ಗ್ಲಾಸನ್ನ ಎತ್ತಿ ತನ್ನ ಪೂರ್ತಿ ಶಕ್ತಿಯಿಂದ ನೆಲಕ್ಕೆ ಎಸೆದಳು ಮತ್ತು ಒದರಾಡುತ್ತಾ, ನೀವೊಬ್ಬರು ವಿಚಿತ್ರವಿದ್ದೀರಿ. ಮಾವನವರು ತಮ್ಮ ನಿರ್ಣಯ ಹೇಳಿದರೆ ನೀವು ಸುಮ್ಮನೆ ತಲೆ ತಗ್ಗಿಸಿ ಸುಮ್ಮನಾಗಿ ಬಿಟ್ಟಿರಿ ಅಂದಾಗ ರಾಜೇಶನು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು, ಮತ್ತೆ ನಾನೇನು ಮಾಡಬೇಕಿತ್ತು ರೂಪ? ಅಪ್ಪ ಎಷ್ಟು ಸಿಟ್ಟಿನಲ್ಲಿ ಇದ್ದರೂ ನೋಡಿದೀಯಾ? ಅವರ ಮುಖವು ಕ್ರೋಧದಿಂದ ಕೆಂಪಾಗಿತ್ತು ಅಂತ ಹೇಳಿದ. ಹೌದಾ, ನಿಮಗೆ ಕೇವಲ ನಿಮ್ಮ ತಂದೆಯ ಸಿಟ್ಟು ಕಾಣಿಸುತ್ತೆ, ನನ್ನದು ಕಾಣಲಿಲ್ಲ. ಪ್ರತಿ ಬಾರಿಯೂ ನೀವು ಅವರ ಎದುರಿಗೆ ತಲೆ ತಗ್ಗಿಸುತ್ತೀರಿ, ಆದರೆ ಈ ಬಾರಿ ಆ ಥರ ಆಗುವುದಿಲ್ಲ. ಒಂದು, ಈ ಮನೆಯಲ್ಲಿ ಭಾಗವಾಗಲೇಬೇಕು, ಇಲ್ಲದಿದ್ದರೆ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ನನ್ನ ತವರಿಗೆ ಹೋಗುತ್ತೇನೆ ಅಂತ ರೂಪ ಎಚ್ಚರಿಕೆ ಕೊಡುತ್ತಾ ಹೇಳಿದಳು. ರಾಜೇಶ್ ಇದನ್ನ ಕೇಳಿ ಕಕ್ಕಾಬಿಕ್ಕಿಯಾಗಿ, ಅರೆ, ಇದೇನು ಅಂತ ಹೇಳುತ್ತಿರುವೆ ನೀನು? ಸ್ವಲ್ಪ ತಡಿ, ನಾನೇನಾದರೂ ಉಪಾಯ ಹುಡುಕುತ್ತೇನೆ ಅಂತ ಹೇಳಿದ. ಇನ್ನೊಂದು ಕೋಣೆಯಲ್ಲಿ ಮನುಷ್ಯ ಕೂಡ ಕೋಪದಿಂದ ಕುದಿಯುತ್ತಿದ್ದಳು. ಮೋಹಿತ್ ಒಳಗಿನಿಂದ ಬಾಗಿಲು ಮುಚ್ಚಿ, ನೋಡು ಮನುಷ್ಯ, ಅಪ್ಪಾಜಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ವಿಭಜನೆ ಆಗಲು ಬಿಡುವುದಿಲ್ಲ ಅಂದರೆ ಬಿಡುವುದಿಲ್ಲ ಅಂತ ಎಂದನು. ಆಗ ಮನುಷ್ಯ ಸಿಟ್ಟಿನಿಂದ, ಹಾಗಿದ್ದರೆ ನನಗೆ ಈ ಮನೆಯಲ್ಲಿ ಏನು ಮರ್ಯಾದೆ ಇಲ್ಲವೇ? ನಾನು ಯಾವಾಗಲೂ ಅವಳ ಬೈಗುಳ ಕೇಳುತ್ತಾ ಇರಬೇಕಾ? ಸಾಕು, ಇದು ಬಹಳ ಆಯಿತು. ಎಲ್ಲಿಯವರೆಗೂ ಈ ಮನೆಯಲ್ಲಿ ಭಾಗವಾಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಒಂದು ಅನ್ನದ ಅಗಳನ್ನು ಸಹ ತಿನ್ನುವುದಿಲ್ಲ ಅಂತ ಹೇಳಿದಳು. ಮೋಹಿತ್ ಆಘಾತದಿಂದ, ಇದೇನು ಹೇಳುತ್ತಿರುವೆ ಮನುಷ್ಯ ನೀನು ಅಂದಾಗ ಅವಳು, ಏನು ಹೇಳಬೇಕಿತ್ತೋ ಹೇಳಿದೆ. ಒಂದು ಮನೆಯಲ್ಲಿ ಭಾಗವಾಗಬೇಕು, ಇಲ್ಲದಿದ್ದರೆ ನಾನು ಹಸಿವಿನಿಂದ ಸಾಯುತ್ತೇನೆ ಅಂದಳು. ತಡರಾತ್ರಿಯಾಗಿತ್ತು, ಆದರೆ ಆ ಉದ್ವಿಗ್ನತೆ ಮನೆಯಾದ್ಯಂತ ಪ್ರತಿಧ್ವನಿಸುತ್ತಿತ್ತು. ರಾಜೇಶ್ ಮತ್ತು ಮೋಹಿತ್ ಈಗ ಆಘಾತದ ಸ್ಥಿತಿಯಲ್ಲಿದ್ದರು. ಮನೆಯಲ್ಲಿನ ದೈನಂದಿನ ಜಗಳದಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಇದ್ದ ಏಕೈಕ ಮಾರ್ಗವೆಂದರೆ ಮನೆ ವಿಭಜನೆ ಮಾಡಿಕೊಳ್ಳುವುದು. ಮರುದಿನ ಬೆಳಗ್ಗೆ ಇಬ್ಬರು ಸಹೋದರರು ಗ್ರಾಮದ ಮುಖ್ಯಸ್ಥ ರಾಮ್ ಸ್ವರೂಪ್ ಅವರನ್ನ ತಮ್ಮ ಮನೆಗೆ ಕರೆದರು. ಮುಖ್ಯಸ್ಥರು ಅಂಗಳವನ್ನ ತಲುಪಿದಾಗ ಇಡೀ ಕುಟುಂಬವು ಈಗಾಗಲೇ ಅಲ್ಲಿರುವುದನ್ನ ಅವರು ನೋಡಿದರು. ಕಾವೇರಿ ಮತ್ತು ಗೋಪಿನಾಥರು ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದರು. ಅಂತಾದ್ರಲ್ಲಿ ರೂಪ ಮತ್ತು ಮನುಷ್ಯ ಗರ್ವದಿಂದ ತಲೆಗೆತ್ತಿ ನಿಂತಿದ್ದರು. ಆಗ ರಾಜೇಶನು ಮುಖ್ಯಸ್ಥರೇ,
ನಾವು ನಿಮಗೆ ಒಂದು ಮುಖ್ಯವಾದ ಮಾತನ್ನು ತಿಳಿಸಲು ನಿಮ್ಮನ್ನು ಇಲ್ಲಿಗೆ ಕರೆದಿದ್ದೇವೆ. ಈಗ ಈ ಮನೆಯಲ್ಲಿ ನಾವೆಲ್ಲ ಒಟ್ಟಾಗಿ ಬಾಳಲು ಕಠಿಣ ಆಗುತ್ತಿದೆ. ಅದಕ್ಕಾಗಿ ನೀವು ಈ ಮನೆಯಲ್ಲಿ ಭಾಗ ಮಾಡಿಕೊಡಲೇಬೇಕು ಅಂತ ಕೇಳಿಕೊಳ್ಳುತ್ತೇವೆ ಅಂತ ಹೇಳಿದ. ಮುಖ್ಯಸ್ಥರು ಗೋಪಿನಾಥರ ಕಡೆಗೆ ನೋಡಿದರು. ಅವರು ಈಗಲೂ ಸುಮ್ಮನೆ ಕುಳಿತಿದ್ದರು. ಮುಖ್ಯಸ್ಥರು ಆಳವಾದ ಉಸಿರನ್ನು ತೆಗೆದುಕೊಂಡು, ಗೋಪಿನಾಥ್ ಅವರೇ, ಮಕ್ಕಳ ಮದುವೆಯ ನಂತರ ಅವರಿಗೆ ತಮ್ಮದೇ ಆದ ಪರಿವಾರ ಆಗುತ್ತದೆ. ಇಂಥದರಲ್ಲಿ ಮಕ್ಕಳು ಬೇರೆ ಆಗುವ ಸಂಭವ ಬಂದೇ ಬರುತ್ತದೆ. ಒಂದು ವೇಳೆ ಇದಕ್ಕೆ ಇದೇ ಪರಿಹಾರ ಆಗಿದ್ದರೆ ತಡ ಮಾಡುವುದು ಉಪಯೋಗವಿಲ್ಲ ಅಂತ ಹೇಳಿದರು. ಗೋಪಿನಾಥ್ ಅವರು ಒಂದು ದೃಷ್ಟಿಯನ್ನ ತಮ್ಮ ಪತ್ನಿ ಕಾವೇರಿಯ ಮೇಲೆ ಹಾಕಿದರು. ಅವಳ ಕಣ್ಣುಗಳು ನೀರು ಸುರಿಸುವುದರಲ್ಲಿದ್ದವು. ಅವರು ಅಸಹಾಯಕ ಧ್ವನಿಯಲ್ಲಿ, ಒಂದು ವೇಳೆ ಇದರಲ್ಲಿಯೇ ನನ್ನ ಮಕ್ಕಳಿಗೆ ಖುಷಿಯಿದ್ದರೆ ಮನೆಯಲ್ಲಿ 2 ಭಾಗವನ್ನ ಮಾಡಿಬಿಡಿ ಅಂದರು. ಮರುದಿನ ಗ್ರಾಮದ ಪಂಚಾಯಿತಿಯಲ್ಲಿ ಸಭೆ ಸೇರಿತು. ಒಂದು ಕಾಲದಲ್ಲಿ ಏಕತೆಯ ಸಂಕೇತವಾಗಿದ್ದ ಗೋಪಿನಾಥರ ಕುಟುಂಬವು ಹೇಗೆ 2 ಭಾಗವಾಗಲಿದೆ ಎಂಬುದನ್ನು ವೀಕ್ಷಿಸಲು ಇಡೀ ಗ್ರಾಮವು ನೆರೆದಿತ್ತು. ಎಲ್ಲಕ್ಕೂ ಮೊದಲು ಮನೆಯಲ್ಲಿನ ಎಲ್ಲ ವಸ್ತುಗಳನ್ನು 2 ಭಾಗವಾಗಿ ಹಂಚಿಕೆ ಮಾಡಲಾಯಿತು. ಅಡಿಗೆ ಮನೆಯ ಪಾತ್ರೆಯಿಂದ ಹಿಡಿದು ಕಾಳು ಕಡಿಯವರೆಗೂ ಎಲ್ಲ ವಸ್ತುಗಳ ಲೆಕ್ಕವಾಯಿತು. ನಂತರ ಇಬ್ಬರು ಸೊಸೆಯರು ತಮ್ಮ ತಮ್ಮ ಮದುವೆಯಲ್ಲಿ ವರದಕ್ಷಿಣೆ ಅಂತ ಬಂದಿದ್ದ ತಮ್ಮ ಫರ್ನಿಚರ್ ತಮ್ಮ ಹಿಸೆಯಲ್ಲಿ ತೆಗೆದುಕೊಂಡರು. ದೇವರ ಮನೆಯ ದೇವರನ್ನು ಸಹ ಅವರಿಬ್ಬರು ಹಂಚಿಕೊಂಡರು. ನಂತರ ಯಾವ ಹೊಲಗದ್ದೆ ಯಾರ ಪಾಲಾಗಬೇಕು ಅನ್ನುವುದು ಕೂಡ ನಿರ್ಣಯ ಆಯಿತು. ಮನೆಯ ಅಂಗಳದಲ್ಲಿ ಒಂದು ಗೆರೆಯನ್ನ ಎಳೆಯಲಾಯಿತು. ಅದು ಈಗ ಇಬ್ಬರು ಸಹೋದರರ ಸೀಮಾ ರೇಖೆ ಆಗಿತ್ತು. ಅಂಗಡಿಯಲ್ಲಿಯೂ ಸಮಾನವಾದ ಹಂಚಿಕೆ ಆಯಿತು. ಈಗ ಎಲ್ಲವೂ ಹಂಚಿಕೆ ಆಗಿತ್ತು. ಆಗ ಮುಖ್ಯಸ್ಥರು ಗಂಭೀರ ಸ್ವರದಲ್ಲಿ, ನೀವು ಎಲ್ಲವನ್ನ ಹಂಚಿಕೊಂಡಿದ್ದು ಆಯಿತು, ಆದರೆ ಒಂದು ಪ್ರಶ್ನೆ ಹಾಗೆ ಉಳಿದಿದೆ. ನಿಮ್ಮ ತಂದೆ ತಾಯಿಯದು ಏನು? ಅವರನ್ನ ಯಾರು ಇಟ್ಟುಕೊಳ್ಳುತ್ತೀರಿ? ಸಣ್ಣ ಮಗ ಮೋಹಿತ್ ಅಥವಾ ದೊಡ್ಡ ಮಗ ರಾಜೇಶ್? ಅರೆ, ಅವರ ಕಾರಣದಿಂದಲೇ ಈ ಮನೆ, ಈ ವಸ್ತುಗಳು, ಈ ಹೊಲಗದ್ದೆಗಳು ಇವೆ. ಅವರೆಲ್ಲಿ ಇರಬೇಕು ಅಂತ ಸ್ವಲ್ಪ ಯೋಚಿಸಿದ್ದೀರಾ ನೀವು ಅಂತ ಕೇಳಿದರು. ಪೂರ್ತಿ ಅಂಗಳ ಮೌನದಲ್ಲಿ ಮುಳುಗಿತು. ರಾಜೇಶ್ ಮತ್ತು ಮೋಹಿತ್ ಒಬ್ಬರಿಗೊಬ್ಬರು ಮುಖ ನೋಡಿಕೊಳ್ಳಲು ಶುರು ಮಾಡಿದರು. ಇದುವರೆಗೂ ಗೆಲುವಿನ ಭಾವನೆಯನ್ನ ಅನುಭವಿಸುತ್ತಿದ್ದ ರೂಪಾ ಮತ್ತು ಮನಿಷಾ ಈಗ ಒಬ್ಬರಿಗೊಬ್ಬರು ಕಿರಿಕಿರಿಯಿಂದ ಮುಖ ನೋಡಿಕೊಳ್ಳಲು ಶುರು ಮಾಡಿದರು. ಆಗ ರೂಪಾ ಕೆಮ್ಮುತ್ತಾ ಸನ್ನೆ ಮಾಡಿದಳು. ರಾಜೇಶ್ ಹಿಂಜರಿದು, ಅರೆ ನೋಡಿ, ನಾನು ಖಂಡಿತವಾಗಿ ಹಿರಿಯವನಾಗಿರಬಹುದು, ಆದರೆ ವಿಭಾಗ ಸಮನಾಗಿ ಆಗಿರುವುದರಿಂದ ಅಮ್ಮ ಮತ್ತು ಅಪ್ಪನ ಜವಾಬ್ದಾರಿಗಳು ಸಹ ಸಮಾನವಾಗಿರಬೇಕು ಎಂದು ಹೇಳಿದನು. ಆಗ ಮುಖ್ಯಸ್ಥರ ಬಳಿ ನಿಂತಿದ್ದ ಒಬ್ಬ ವೃದ್ಧ, ಆದರೆ ರಾಜೇಶ್, ನೀನು ಹಿರಿಯ ಮಗನಿದ್ದೀಯಾ, ನಿನ್ನ ಹತ್ತಿರ ನಿನ್ನ ತಂದೆ ತಾಯಿಯನ್ನ ಇಟ್ಟುಕೊಳ್ಳುವುದು ನಿನ್ನ ಕರ್ತವ್ಯವಾಗಿದೆ ಅಂತ ಹೇಳಿದರು. ಇದುವರೆಗೂ ಸುಮ್ಮನೆ ನಿಂತಿದ್ದ ರೂಪಾ ತೀಕ್ಷ್ಣ ಸ್ವರದಲ್ಲಿ, ಸರಿ, ಹಾಗಿದ್ದರೆ ಒಂದು ಕೆಲಸ ಮಾಡಿ, ಅತ್ತೆ ಮಾವನವರಿಗೂ ಒಂದು ಹಿಸ್ಸೆ ತೆಗೆಯಿರಿ, ನಂತರ ನಾವು ಅವರನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುತ್ತೇವೆ ಅಂತ ಹೇಳಿದಳು. ಮನಿಷಾಳು ಕೂಡ ಕೂಡಲೇ ಉತ್ತರಿಸುತ್ತಾ, ಅದು ಹೇಗೆ ಆಗುತ್ತದೆ? ಅದು ಸರಿಯಾಗುವುದಿಲ್ಲ. ಒಂದು ಕೆಲಸ ಮಾಡೋಣ, ಅತ್ತೆಯನ್ನು ನಾವು ಇಟ್ಟುಕೊಳ್ಳುತ್ತೇವೆ, ಮಾವನವರು ಭಾವನ ಹತ್ತಿರ ಇರಲಿ ಅಂದಳು. ಇದನ್ನು ಕೇಳಿದ ನೆರೆದಿದ್ದ ಜನ ಗುಸುಗುಸು ಮಾತನಾಡಲು ಶುರು ಮಾಡಿದರು. ಆದರೆ ರಾಜೇಶ್ ಮತ್ತು ಮೋಹಿತರು ಕೂಡ ಈ ಮಾತಿಗೆ ಸಹಮತಿ ಸೂಚಿಸಿದರು. ಅವರನ್ನು ಕೇಳದೆ ಅವರು ತಮ್ಮ ತಂದೆ ತಾಯಿಯ ಹಣೆ ಬರಹದ ನಿರ್ಣಯ ಮಾಡಿದರು. ಗೋಪಿನಾಥ್ ಮತ್ತು ಕಾವೇರಿ ಒಂದು ಮೂಲೆಯಲ್ಲಿ ನಿಂತು ಎಲ್ಲವನ್ನ ಕೇಳುತ್ತಿದ್ದರು. ಇಂದು ಅವರ ಮಕ್ಕಳು ಅವರನ್ನ ಹಂಚಿಕೊಂಡಿದ್ದರು, ಅದು ಕೂಡ ಒಂದು ವಸ್ತುವಿನ ಹಾಗೆ. ಗೋಪಿನಾಥ್ ಅವರ ಕಣ್ಣುಗಳು ತುಂಬಿ ಬಂದವು, ಆದರೆ ಅವರು ಏನೂ ಹೇಳಲಿಲ್ಲ. ಮುಖ್ಯಸ್ಥರು ಭಾರವಾದ ಮನಸ್ಸಿನಿಂದ ತಲೆ ಹಾಕುತ್ತಾ, ಸರಿಯಾಯಿತು, ನೀವೆಲ್ಲ ಇದನ್ನೇ ಬಯಸುತ್ತಿದ್ದರೆ ಇದೇ ಸರಿಯಾಗಿದೆ ಅಂದರು. ಪಂಚಾಯಿತಿ ಮುಗಿಯಿತು. ನೆರೆದಿದ್ದ ಜನ ನಿಧಾನವಾಗಿ ಅಲ್ಲಿಂದ ಹೊರಟು ಹೋದರು. ಒಂದೊಮ್ಮೆ ಖುಷಿಯಿಂದ ತುಂಬಿರುತ್ತಿದ್ದ ಆ ಅಂಗಳದಲ್ಲಿ ಈಗ ಒಂದು ವಿಚಿತ್ರವಾದ ಖಾಲಿತನ ಆವರಿಸಿತ್ತು. ಈಗ ಆ ಅಂಗಳದಲ್ಲಿ ಗೋಪಿನಾಥ್ ಮತ್ತು ಕಾವೇರಿ ಅನ್ನುವ 2 ವೃದ್ಧ ನೆರಳುಗಳು ಕುಳಿತಿದ್ದವು ಅಷ್ಟೇ. ಗೋಪಿನಾಥ್ ಅವರು ಒಂದು ತಂಪಾದ ಉಸಿರನ್ನ ಎಳೆದುಕೊಂಡು ಆಕಾಶದ ಕಡೆಗೆ ನೋಡಿದರು. ಇಂದು ಅವರಿಗೆ ತಮ್ಮದೇ ಮನೆ ಅಪರಿಚಿತ ಅನಿಸುತ್ತಿತ್ತು. ಆಗ ಒಂದು ಖಡಕ್ಕಾದ ಶಬ್ದವೂ ಕೇಳಿಸಿತು. ಅತ್ತೆ, ನಡೆಯಿರಿ ಒಳಗೆ, ಈಗ ನೀವು ನಮ್ಮ ಕಡೆಗೆ ಇದ್ದೀರಿ. ಇದು ಸಣ್ಣ ಸೊಸೆ ಮನಿಷಾಳ ಧ್ವನಿಯಾಗಿತ್ತು. ಆಗ ರೂಪಾ ಹೊರಗೆ ಬಂದಳು. ಅವಳು ಸ್ವಲ್ಪ ತಿರಸ್ಕಾರದ ಧ್ವನಿಯಲ್ಲಿ, ಮತ್ತೆ ಮಾವ, ನೀವು ನಮ್ಮ ಕಡೆಗೆ ಬನ್ನಿ ಅಂದಳು. ಗೋಪಿನಾಥ್ ಅವರು ಮೆಲ್ಲನೆ, ಇಲ್ಲ, ನಾವಿಬ್ಬರು ಬೇರೆ ಬೇರೆ ಇರುವುದಿಲ್ಲ ಅಂದರು. ರೂಪಾ ಕೂಡಲೇ ತನ್ನ ಪತಿಯನ್ನ ನೋಡಿ ಹಲ್ಲು ಮಸಿಯುತ್ತಾ, ನೋಡಿದ್ರಾ ನೀವು, ವಯಸ್ಸಾಗಿ ಹೋಗಿದೆ, ಆದರೂ ಒಬ್ಬರನ್ನೊಬ್ಬರು ಬಿಟ್ಟು ಇರಲು ಈಗಲೂ ಇವರಿಗೆ ಮನಸ್ಸಾಗುತ್ತಿಲ್ಲ ಅಂತ ಹೇಳಿದಳು.
ಗೋಪಿನಾಥರು ನೋವಿನಿಂದ ಕಣ್ಣು ಮುಚ್ಚಿಕೊಂಡರು. ನಂತರ ನಿಧಾನವಾಗಿ ಆದರೆ ದೃಢವಾದ ಧ್ವನಿಯಲ್ಲಿ, ಸೊಸೆ, ಈ ವೃದ್ಧಾಪ್ಯವು ಒಂದು ಸಂಗಾತಿಗೆ ಇನ್ನೊಬ್ಬ ಸಂಗಾತಿಗೆ ಹೆಚ್ಚು ಅಗತ್ಯವಿರುವ ಹಂತವಾಗಿದೆ. ಯಾವಾಗ ದೇಹವು ಮಾತನಾಡಲು ಪ್ರಾರಂಭಿಸುತ್ತದೆಯೋ ಮತ್ತು ಕಾಲುಗಳು ನಡುಗಲು ಪ್ರಾರಂಭಿಸುತ್ತವೆಯೋ ಆಗ ಜೊತೆಗಾರರ ಕೈಗಳೇ ಕೊನೆಯ ಬಡಿಗೆ ಆಗಿ ಆಸರೆಯಾಗುತ್ತವೆ. ನನ್ನ ದೇಹವು ಈಗ ನನಗೆ ಬೆಂಬಲ ಕೊಡುತ್ತಿಲ್ಲ. ಅಂಥದ್ರಲ್ಲಿ ಕಾವೇರಿ ಒಬ್ಬಳೇ ಈಗ ನನ್ನನ್ನು ಸಂಭಾಳಿಸುತ್ತಾಳೆ ಅಂದರು. ಇದುವರೆಗೂ ಸುಮ್ಮನೆ ನಿಂತಿದ್ದ ರಾಜೇಶ್ ಬೇಜವಾಬ್ದಾರಿಯಿಂದ, ಅಪ್ಪಾಜಿ, ಈ ತುಟ್ಟಿಯ ಕಾಲದಲ್ಲಿ ನಾವು ನಮ್ಮ ಮೇಲೆ ಮತ್ತೆ ಇಬ್ಬರ ಭಾರವನ್ನು ಹೊರಲು ಸಾಧ್ಯವಿಲ್ಲ. ನಿಮ್ಮನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಾಗಿದೆ. ಅಷ್ಟಕ್ಕೂ ಇದು ಒಂದೇ ಚಾವಣಿಯಾಗಿದೆ ಅಂತ ಹೇಳಿದ. ಕಾವೇರಿಯ ಕಣ್ಣಲ್ಲಿ ಒಂದು ನೋವು ಕಾಣಿಸಿಕೊಂಡಿತು. ಆಗ ಅವಳು, ಹಾಗಿದ್ದರೆ ನಿನಗೆ ಈಗ ನಿನ್ನ ತಂದೆ ತಾಯಿಗಳೇ ಭಾರವಾಗಿದ್ದಾರಾ ಅಂತ ಕೇಳಿದಳು. ನಂತರ ಅವಳು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಂಡು, ಆಯಿತು, ನಮ್ಮ ಹಣೆ ಬರಹ ಇದ್ದಂತೆ ಆಗುತ್ತದೆ. ಆದರೆ ಈಗ ನನ್ನ ಹಾಗೂ ನಿನ್ನ ಅಪ್ಪಾಜಿಯ ಹಾಸಿಗೆ ಅಂಗಳದಲ್ಲಿಯೇ ಹಾಕಿರಿ ಅಂತ ಹೇಳಿದಳು. ಅತ್ತೆ, ನಾನು ನಿನ್ನ ಹಾಸಿಗೆಯನ್ನು ಅಂಗಳದ ಕಾಟದ ಮೇಲೆಯೇ ಹಾಕುತ್ತೇನೆ. ಆದರೆ ಮಾವನವರ ಹಾಸಿಗೆಯನ್ನು ಅಕ್ಕ ಹಾಕುತ್ತಾಳೆ ಅಂತ ನಾಚಿಕೆ ಇಲ್ಲದೆ ಹೇಳುತ್ತಾ ಮನುಷ್ಯ ಹಾಸಿಗೆಯನ್ನು ಹಾಕಿದಳು. ರೂಪಾ ಕೂಡ ಮುಖ ತಿರುವಿಕೊಂಡು ಇನ್ನೊಂದು ಹಾಸಿಗೆ ಹಾಕಿದಳು. ಮಾರನೆಯ ದಿನ ಮುಂಜಾನೆಯ ಸೂರ್ಯನ ಕಿರಣಗಳು ಅಂಗಳದಲ್ಲಿ ಹರಡುತ್ತಿದ್ದವು. ಪಕ್ಷಿಗಳ ಕಲರವ ಪ್ರತಿಧ್ವನಿಸುತ್ತಿತ್ತು. ಕಾವೇರಿಯು ಕೆಲಸದಲ್ಲಿ ತೊಡಗಿಕೊಂಡಿದ್ದಳು. ಮನುಷ್ಯ ಮುಂಜಾನೆ ಅವಳಿಗೆ ತರಕಾರಿ ಹೆಚ್ಚಲು ಕೆಲಸ ಕೊಟ್ಟಿದ್ದಳು. ಆದರೆ ಗೋಪಿನಾಥರ ಮನಸ್ಸಿನಲ್ಲಿ ನಿನ್ನೆಯ ಘಟನೆಗಳು ನೆನಪು ಇದುವರೆಗೂ ಮಾಸಿರಲಿಲ್ಲ. ಇಬ್ಬರು ಮೌನದಲ್ಲೇ ಮುಳುಗಿದ್ದರು. ಆಗ ಅವರ ಇಬ್ಬರು ಮೊಮ್ಮಕ್ಕಳಾದ ರಾಜು ಮತ್ತು ರವಿ ಅಂಗಳದಲ್ಲಿ ಆಡಲು ಬಂದರು. ಹಂಚಿಕೆ ಅನ್ನುವುದು ಸಣ್ಣ ಮಕ್ಕಳಿಗೆಲ್ಲಿ ತಿಳಿಯಬೇಕು. ಅವರಿಗೆ ತಮ್ಮ ಆಟದ ಬಗ್ಗೆ ಅಷ್ಟೇ ಗಮನ ಇದ್ದಿತ್ತು. ಅವರು ಮೊದಲಿನ ಹಾಗೆಯೇ ನಗುತ್ತಲೇ ಇದ್ದರು. ಒಮ್ಮೊಮ್ಮೆ ಚೆಂಡನ್ನು ಮೇಲಕ್ಕೆ ಎಸೆಯುತ್ತಿದ್ದರು. ಮತ್ತೊಮ್ಮೆ ಒಬ್ಬರ ಹೆಗಲ ಮೇಲೆ ಒಬ್ಬರು ಕೈ ಹಾಕಿ ಅಂಗಳದಲ್ಲಿ ಸುತ್ತಾಡುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಸಿಟ್ಟಿನಿಂದ ಹೊರಬಂದ ರೂಪಾ, ರಾಜು, ನಿನಗೆ ಇವನೊಂದಿಗೆ ಆಟ ಆಡಬೇಡ ಅಂತ ಹೇಳಿದ್ದಿಲ್ಲವೇ ಅಂದಳು. ಮಕ್ಕಳು ಸುಮ್ಮನೆ ನಿಂತರು. ರಾಜು ತನ್ನ ತಾಯಿಯನ್ನ ಮುಗ್ಧತೆಯಿಂದ ನೋಡಿ, ಆದರೆ ಅಮ್ಮ, ರವಿ ನನ್ನ ಸಹೋದರನಿದ್ದಾನೆ ಅಂತ ಹೇಳಿದ. ಸಹೋದರ ಅಲ್ಲ, ಈಗ ಇವನು ಕೇವಲ ಪಕ್ಕದ ಮನೆಯವನಿದ್ದಾನೆ ಅಂತ ಕಿರುಚಿಕೊಂಡಳು. ಮತ್ತು ಚಕ್ಕನೆ ತನ್ನ ಮಗ ರಾಜುವನ್ನ ಎಳೆದು ಅವನಿಂದ ಬೇರೆ ಮಾಡಿದಳು. ಇದೇನಾಗುತ್ತಿದೆ ಅಂತ ಇದುವರೆಗೂ ತಿಳಿಯದೇ ಇದ್ದ ರವಿ ಅಳಲು ಪ್ರಾರಂಭಿಸಿದ. ಅವನ ಬಾಯಿಂದ ಅಮ್ಮ ಅಮ್ಮ ಅನ್ನುವ ಶಬ್ದ ಹೊರಬಂದಿತು. ಶಬ್ದ ಕೇಳುತ್ತಲೇ ಮನುಷ್ಯ ಓಡುತ್ತಾ ಹೊರಗೆ ಬಂದಳು. ನನ್ನ ಮಗನ ಮೇಲೆ ಹೇಗೆ ಕೈ ಮಾಡಿದೆ ನೀನು ಅಂತ ಸಿಟ್ಟಿನಿಂದ ರೂಪಾಳಿಗೆ ಕೇಳಿದಾಗ ಅವಳು ವ್ಯಂಗ್ಯವಾಗಿ ನಗುತ್ತಾ, ನಿನ್ನ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ನಿನ್ನ ಹತ್ತಿರ ಇಟ್ಟುಕೋ ಅಷ್ಟು ಹೇಳಿ ಅವಳು ಚಕ್ಕನೆ ರಾಜುವಿನ ತೋಳನ್ನು ಹಿಡಿದು ಒಳಗೆ ಎಳೆದುಕೊಂಡು ಹೋದಳು. ಮನುಷ್ಯ ಕೂಡ ಸಿಟ್ಟಿನಿಂದ ರವಿಯನ್ನು ಎಳೆದುಕೊಂಡು ತನ್ನ ರೂಮಿಗೆ ಹೋದಳು. ಗೋಪಿನಾಥ್ ಮತ್ತು ಕಾವೇರಿ ಎದುರಿಗೆ ಕುಳಿತು ಈ ದೃಶ್ಯವನ್ನ ನೋಡುತ್ತಿದ್ದರು. ತುಂಬಿ ಬಂದ ಗಂಟಲಿನಿಂದ ಕಾವೇರಿಯೋ, ಅಯ್ಯೋ ದೇವ್ರೆ, ಈ ಮನೆಗೆ ಯಾರ ದೃಷ್ಟಿ ತಾಗಿದೆಯೋ ಏನೋ, ನಗು ಸಂತೋಷದಿಂದ ಕೂಡಿದ್ದ ನಮ್ಮ ಮನೆ ಕುಸ್ತಿಯ ಕಣವಾಗಿ ಮಾರ್ಪಟ್ಟಿದೆ ಅಂತ ಅಂದುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ಮನುಷ್ಯ ಚಹಾ ಹಾಗೂ ನಾಷ್ಟ ಹಿಡಿದುಕೊಂಡು ತಂದು, ತಗೊಳ್ಳಿ ಅತ್ತೆ, ನಿಮ್ಮ ಚಹಾ ಹಾಗೂ ನಾಷ್ಟ ಅಂತ ತಟ್ಟೆಯನ್ನು ಕಾವೇರಿಯ ಮುಂದೆ ಇಟ್ಟಳು. ಆಗ ಕಾವೇರಿಯು ಮೆಲ್ಲನೆ, ಸೊಸೆ, ನಿನ್ನ ಮಾವನಿಗೂ ತೆಗೆದುಕೊಂಡು ಬಾ ಅಂತ ಹೇಳಿದಳು. ಮನುಷ್ಯಳ ಮುಖದಲ್ಲಿ ಒಂದು ಕುಟಿಲ ನಗು ಮೂಡಿತು. ಅವಳು ತನ್ನ ಕೈಗಳನ್ನು ತನ್ನ ಸೊಂಟದ ಮೇಲೆ ಇಟ್ಟುಕೊಂಡು ಹಲ್ಲು ಮಸಿಯುತ್ತಾ, ಅತ್ತೆ, ನೀವು ಮರೆತು ಬಿಟ್ಟೀರಾ? ನಿನ್ನೆ ತಾನೇ ಮಾತಾಗಿದೆ. ಮಾವನವರ ಜವಾಬ್ದಾರಿ ದೊಡ್ಡ ಸೊಸೆಯದಾಗಿದೆ, ನನ್ನದಲ್ಲ ಅಂತ ಹೇಳಿದಳು. ಗೋಪಿನಾಥರು ಮತ್ತು ಕಾವೇರಿಯು ಒಬ್ಬರನ್ನೊಬ್ಬರನ್ನು ನೋಡಿಕೊಂಡರು. ಕಾವೇರಿಯ ಕಣ್ಣುಗಳು ತುಂಬಿ ಬಂದವು. ಅವಳು ತಟ್ಟೆಯನ್ನ ದೂರ ಸರಿಸುತ್ತಾ, ಆಯ್ತು, ನನ್ನ ನಾಷ್ಟವನ್ನ ಒಳಗೆ ತೆಗೆದುಕೊಂಡು ಹೋಗು. ನಿನ್ನ ಮಾವ ತಿಂದ ಮೇಲೆಯೇ ನಾನು ತಿನ್ನುತ್ತೇನೆ ಅಂತ ಹೇಳಿದಳು. ಮನುಷ್ಯಾಳು ಕಣ್ಣು ದೊಡ್ಡದಾಗಿ ಮಾಡಿ, ನಾಷ್ಟ ಇಲ್ಲೇ ಇಟ್ಟಿರುತ್ತೇನೆ, ನಿಮಗೆ ಯಾವಾಗ ಮನಸ್ಸು ಬರುತ್ತದೆಯೋ ಆಗ ತಿನ್ನಿ. ಪದೇ ಪದೇ ಬಿಸಿ ಮಾಡಿಕೊಡಲು ನನ್ನ ಹತ್ರ ಸಮಯವಿಲ್ಲ ಅಂತ ಹೇಳಿ ದೊಡ್ಡ ಹೆಜ್ಜೆ ಇಡುತ್ತಾ ಒಳಗೆ ಹೋದಳು. ಗೋಪಿನಾಥ್ ಮತ್ತು ಕಾವೇರಿ ಒಬ್ಬರನ್ನೊಬ್ಬರು ಹೃದಯ ಬಿರಿದಂತೆ ನೋಡಿಕೊಂಡರು. ನಂತರ ಕಾವೇರಿಯು, ಪರವಾಗಿಲ್ಲ ರೀ, ನಾವು ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿದಳು. ಅವಳು ತಟ್ಟೆಯನ್ನು ತನ್ನ ಗಂಡನ ಬಳಿಗೆ ತಂದಳು. ಯಾವಾಗ ಅವರು ಒಂದು ತುತ್ತನ್ನ ಬಾಯಿಗೆ ಇಟ್ಟುಕೊಂಡರು ಆಗ ರೂಪಾ ಒಳಗಿನಿಂದ ನಾಷ್ಟಾದ ತಟ್ಟೆ ಹಿಡಿದು ಹೊರಗೆ ಬಂದಳು. ಇದನ್ನು ನೋಡುತ್ತಲೇ ಅವಳು, ಇದೇನಿದು, ನೀವು ಮನುಷ್ಯ ಮಾಡಿದ ನಾಷ್ಟ ತಿನ್ನುತ್ತಿದ್ದೀರಾ? ನಾನೇನು ನಿಮಗೆ ನಾಷ್ಟ ಮಾಡಿ ಕೊಡುತ್ತಿರಲಿಲ್ಲವೇ ಅಂತ ಕೇಳಿದಳು. ಅರೆ ಇಲ್ಲ ಸೊಸೆ, ಅವಳು ನಿನ್ನ ಅತ್ತೆಗೆ ನಾಷ್ಟ ತಂದು ಕೊಟ್ಟಳು.
ಆದರೆ ಇವಳು ನಾನು ತಿನ್ನದೆ ಒಂದು ತುತ್ತನ್ನು ತಿನ್ನುವುದಿಲ್ಲ ಅಲ್ಲವಾ, ಅದಕ್ಕಾಗಿ ಒಂದು ತುತ್ತನ್ನು ತಿನ್ನುತ್ತಿದ್ದೆ ಅಂತ ಗೋಪಿನಾಥ್ ಅವರು ಹೇಳಿದಾಗ ರೂಪಾಳು ಸರಿಯಾಯಿತು, ಆದರೆ ಈಗ ಇದನ್ನೇ ತಿನ್ನಿರಿ ಅಂದಳು. ಗೋಪಿನಾಥರು ಸುಮ್ಮನೆ ಕುಳಿತು ತಟ್ಟೆಯ ಕಡೆಗೆ ನೋಡಿದರು, ಆದರೆ ಅವರ ಮನಸ್ಸು ಬೇರೆ ಏನೇ ಯೋಚಿಸುತ್ತಿತ್ತು. ಆಗ ಅವರು ಮೆಲುಧ್ವನಿಯಲ್ಲಿ, ಸೊಸೆ ರಾಜೇಶ್ ಎಲ್ಲಿದ್ದಾನೆ ಅಂತ ಕೇಳಿದರು. ರೂಪಾ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ರಾಜೇಶನೇ ಹೊರಗೆ ಬಂದನು. ಅವನು ಅವಸರದಿಂದ ಅಂಗಡಿಗೆ ಹೋಗಲು ತಯಾರಾಗಿದ್ದ. ಗೋಪಿನಾಥ್ ಅವರು ಅವನನ್ನು ತಮ್ಮ ಹತ್ತಿರ ಕರೆದರು ಮತ್ತು ಅವನ ಕೈಗೆ ಒಂದು ಚಸ್ಮಾ ಕೊಡುತ್ತಾ, ಮಗನೇ, ಹೋಗುವಾಗ ನಿನ್ನ ತಾಯಿಯ ಈ ಚಸ್ಮಾವನ್ನು ಸಹ ತೆಗೆದುಕೊಂಡು ಹೋಗು. 2 ದಿನದಿಂದಲೇ ಈ ಒಡೆದ ಚಸ್ಮಾವನ್ನೇ ಹಾಕುತ್ತಿದ್ದಾಳೆ ಅವಳು. ನಮ್ಮ ಅಂಗಡಿಯ ಹತ್ತಿರವೇ ಚಸ್ಮಾದ ಅಂಗಡಿ ಇದೆ, ಸರಿ ಮಾಡಿಸಿಕೊಂಡು ಬಾ ಅಂತ ಹೇಳಿದಳು. ರಾಜೇಶ್ ಹಿಂದು ಮುಂದೆ ಯೋಚಿಸುತ್ತಾ ಚಸ್ಮಾ ತೆಗೆದುಕೊಳ್ಳಲು ಕೈ ಮಾಡುವಷ್ಟರಲ್ಲಿ ರೂಪಾಳು ಸಣ್ಣದಾಗಿ ಕೆಮ್ಮುತ್ತಾ ಅವನಿಗೆ ಸನ್ನೆ ಮಾಡಿದಳು. ರಾಜೇಶ್ ಸ್ತಬ್ಧವಾಗಿ ನಿಂತ. ಅವನು ಬೇರೆಡೆ ನೋಡಿ ನಾಚಿಕೆಯಿಂದ, ಅಪ್ಪಾಜಿ, ಈ ಚಶ್ಮಾವನ್ನ ಮೋಹಿತ್ಗೆ ಕೊಡಿ, ಅವನು ಅದನ್ನು ರಿಪೇರಿ ಮಾಡಿಸುತ್ತಾನೆ, ನನಗೆ ಈಗ ಸಮಯವಿಲ್ಲ ಅಂತ ಹೇಳಿ ಅವನು ಬೇಗನೆ ಬಾಗಿಲಿನ ಕಡೆಗೆ ಹೋದನು. ಕಾವೇರಿಯು ತನ್ನ ಪತಿಯತ್ತ ನೋಡಿದಳು. ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಗೋಪಿನಾಥರು ಅಸಹಾಯಕತೆಯ ನಗು ಬೀರಿದರು. ಕಾವೇರಿಯು ಮತ್ತೆ ತನ್ನ ಮುರಿದ ಚಸ್ಮಾ ಎತ್ತಿಕೊಂಡು ಮತ್ತೆ ತನ್ನ ಕಣ್ಣುಗಳಿಗೆ ಧರಿಸಿದಳು. ಗೋಪಿನಾಥರು ಅಂಗಳದಲ್ಲಿ ಇದ್ದ ಹಾಸಿಗೆಯ ಮೇಲೆ ಕುಳಿತು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು. ಅವರ ಮುಖದಲ್ಲಿ ನೋವು ಮತ್ತು ಅಸಹಾಯಕತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವರು ಮೆಲುಧ್ವನಿಯಲ್ಲಿ, ನಾವೇನು ತಪ್ಪು ಮಾಡಿದ್ದೇವೆ ಅಂತ ನಮಗೆ ಈ ದಿನಗಳನ್ನು ನೋಡುವುದಾಗಿದೆ ಅಂತ ಹೇಳಿದಾಗ ಪಕ್ಕದಲ್ಲಿಯೇ ಕುಳಿತಿದ್ದ ಕಾವೇರಿಯು ನಿಧಾನವಾಗಿ ಅವರ ಹೆಗಲ ಮೇಲೆ ಕೈ ಇಡುತ್ತಾ, ರೀ, ಚಿಂತೆ ಮಾಡಬೇಡಿ, ಆ ದೇವರಲ್ಲಿ ವಿಶ್ವಾಸವಿಡಿ, ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದಳು. 15 ದಿನ ಹೀಗೆ ಕಳೆದು ಹೋದವು. ಮಕ್ಕಳ ಹೃದಯದಲ್ಲಿ ನಮಗಾಗಿ ಯಾವುದೇ ಜಾಗ ಉಳಿದಿಲ್ಲ ಅಂತ ಗೋಪಿನಾಥರು ಈಗ ಪೂರ್ತಿಯಾಗಿ ತಿಳಿದುಕೊಂಡಿದ್ದರು. ಪ್ರತಿದಿನ ಬೆಳಗ್ಗೆ ಅವರ ಹೃದಯ ನೋಯುವಂಥದ್ದು ಏನಾದರೂ ನಡೆಯುತ್ತಿತ್ತು. ಪರಿಸ್ಥಿತಿ ಹೇಗಿತ್ತೆಂದರೆ, ತಂದೆ ಅಸ್ವಸ್ಥರಾಗಿದ್ದರೆ ಅಥವಾ ಅವರ ಔಷಧಿ ಖಾಲಿಯಾಗಿದ್ದರೆ ಕಿರಿಯ ಮಗ ಮತ್ತು ಸೊಸೆ ಔಷಧಿಯನ್ನು ತರುತ್ತಿರಲಿಲ್ಲ, ಮತ್ತು ತಾಯಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಹಿರಿಯ ಮಗ ಮತ್ತು ಸೊಸೆ ಕೂಡ ದೂರ ಸರಿಯುತ್ತಿದ್ದರು. ಆದರೆ ಇಂದು ಗೋಪಿನಾಥರು ನಿರ್ಧಾರ ಮಾಡಿಬಿಟ್ಟಿದ್ದರು. ಅವರು ಬೆಳಿಗ್ಗೆನೇ ತಮ್ಮ ಮಕ್ಕಳು ಮತ್ತು ಸೊಸೆಯರನ್ನ ತಮ್ಮ ಹತ್ತಿರ ಅಂಗಳಕ್ಕೆ ಕರೆದರು. ಮಕ್ಕಳೇ, ರಾಜೇಶ್ ಮತ್ತು ಮೋಹಿತ್, ನಾವು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡುವುದಿದೆ ಅಂದರು. ರಾಜೇಶ್ ಮತ್ತು ಮೋಹಿತ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ರೂಪಾ ಮತ್ತು ಮನಿಷಾ ಕೂಡ ಅಲ್ಲಿಗೆ ಬಂದು ನಿಂತರು. ಗೋಪಿನಾಥರು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಸರಳವಾದ ಮಾತುಗಳಲ್ಲಿ, ಇದು ಬಹಳ ಆಯಿತು. ನಾನು ಮತ್ತು ಕಾವೇರಿ ಬೇರೆ ಬೇರೆ ಇರಲು ಸಾಧ್ಯವಿಲ್ಲ. ನಾವು ಯಾವತ್ತಿಗೂ ಒಟ್ಟಿಗೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದರು. ಮೋಹಿತ್ ಬೆಚ್ಚಿಬಿದ್ದು, ಅಪ್ಪಾಜಿ, ಇದ್ಯಾವ ಮಾತಾಗಿದೆ? ಮನೆ ಒಂದೇ ಇದೆ, ಅಡಿಗೆ ಅಷ್ಟೇ ಬೇರೆ ಬೇರೆ ಆಗುತ್ತಿದೆ ಅಷ್ಟೇ ಅಂದನು. ಗೋಪಿನಾಥರು ಕಠಿಣ ಸ್ವರದಲ್ಲಿ, ಮನೆ ಒಂದೇ ಆಗಿತ್ತು ಮಗನೇ, ಆದರೆ ನೀವು ಇದನ್ನ 2 ಭಾಗವಾಗಿ ಹಂಚಿಕೊಂಡಿದ್ದೀರಿ ಅಂತ ಹೇಳಿದರು. ರಾಜೇಶ್ ಪರಿಸ್ಥಿತಿಯನ್ನ ಸಂಭಾಳಿಸುತ್ತಾ, ಅರೆ ಅಪ್ಪಾಜಿ, ಹೀಗೇಕೆ ಹೇಳುತ್ತಿದ್ದೀರಿ? ನಿಮಗೆ ಎಲ್ಲಿ ಏನಾದರೂ ತೊಂದರೆ ಆಗುತ್ತದೆಯೇ ಅಂತ ಕೇಳಿದ. ಗೋಪಿನಾಥರು ಮೆಲ್ಲನೆ ನಕ್ಕರು, ಆದರೆ ಆ ನಗುವಿನಲ್ಲಿ ನೋವಿತ್ತು. ತೊಂದರೆ? ಅರೆ, ನೀವೇನು ಸುಖ ಕೊಟ್ಟಿದ್ದೀರಿ ನಮಗೆ ಅಂತ ಕೇಳಿ. ಈಗ ನಮಗೆ ಒಂದೇ ಒಂದು ಬೇಕಾಗಿದ್ದು, ಅದು ನಾನು ಕಾವೇರಿ ಒಟ್ಟಿಗೆ ಇರಬೇಕು. ಈಗ ನಮ್ಮಿಂದ ಈ ಹಂಚಿಕೆ ಅನ್ನುವುದನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ ಅಂತ ಹೇಳಿದರು. ಈಗ ಮನಿಷಾಳಿಗೆ ಬೇಜಾರಾಯಿತು. ಅವಳು ಕೇವಲ ಅವಳ ಅತ್ತೆಯನ್ನ ತನ್ನ ಹತ್ತಿರ ಇಟ್ಟುಕೊಳ್ಳಲು ಬಯಸಿದ್ದಳು. ಏಕೆಂದರೆ ಪೂರ್ತಿ ದಿನ ಅವಳಿಂದ ಕೆಲಸ ಮಾಡಿಸಿಕೊಳ್ಳಬಹುದಿತ್ತಲ್ಲ, ಅದಕ್ಕೆ. ಅತ್ತೆಯನ್ನು ಇಟ್ಟುಕೊಂಡು ಅವಳಿಂದ ಕೆಲಸ ಮಾಡಿಸಿಕೊಳ್ಳುತ್ತಾ ಮನುಷ್ಯ ಮಜಾ ಮಾಡುತ್ತಿದ್ದಾಳೆ ಅಂತ ರೂಪಾಳ ಹೊಟ್ಟೆ ಉರಿಯುತ್ತಿತ್ತು. ಮತ್ತು ಅವಳಿಗೆ ತನ್ನ ಅನಾರೋಗ್ಯದ ಮಾವನನ್ನ ಇಟ್ಟುಕೊಂಡು ಅವರಿಗೆ ಕೂರಿಸಿ ಊಟ ಕೊಡಬೇಕಾಗಿತ್ತು. ಸ್ವಲ್ಪ ಸಮಯದ ಮೌನದ ನಂತರ ರೂಪಾ ಏನೋ ಯೋಚಿಸಿ, ನನ್ನ ಹತ್ತಿರ ಒಂದು ಪರಿಹಾರ ಇದೆ ಅಂತ ಹೇಳಿದಳು. ಗೋಪಿನಾಥರು ಅವಳ ಕಡೆಗೆ ನೋಡಿದರು. ನೀವು ಮತ್ತು ಅತ್ತೆ ಒಟ್ಟಿಗೆ ಇರಬಹುದು, ಆದರೆ ಸರದಿಯಂತೆ ಅಂತ ರೂಪಾ ಹೇಳಿದಾಗ ಗೋಪಿನಾಥರು ಆಘಾತಕ್ಕೊಳಗಾಗಿ, ನೀನು ಏನು ಹೇಳುತ್ತಿದ್ದೀಯ ಸೊಸೆ ಅಂತ ಕೇಳಿದರು. ರೂಪಾ ವಿವರಿಸಲು ಪ್ರಾರಂಭಿಸಿದಳು. ಅಂದರೆ ನೀವು 1 ತಿಂಗಳು ಮೈದುನರ ಮನೆಯಲ್ಲಿ ಮತ್ತು ನಮ್ಮ ಜೊತೆ 1 ತಿಂಗಳು ಇರುತ್ತೀರಿ. ಹೀಗೆ ಮಾಡುವುದರಿಂದ ನೀವು ಒಟ್ಟಾಗಿಯೂ ಇರಬಹುದು ಮತ್ತು ಯಾರೋ ಒಬ್ಬರಿಗೂ ಹೆಚ್ಚು ಭಾರವೂ ಬೀಳುವುದಿಲ್ಲ ಅಂತ ಹೇಳಿದಳು. ಗೋಪಿನಾಥರು ಸ್ತಬ್ಧರಾದರು. ಅವರು ಭಾವುಕರಾಗಿ ತಮ್ಮ ಮಗನ ಕಡೆಗೆ ನೋಡಿ, ಹಾಗಿದ್ದರೆ ನಾವೀಗ ಯಾವುದೇ ವಸ್ತುವಿನಂತೆ ಆಗಿಬಿಟ್ಟಿದ್ದೇವೆ.
ಅದನ್ನು 1 ತಿಂಗಳವರೆಗೂ ಒಂದು ಮನೆಯಲ್ಲಿ ಇಡುವುದು, ನಂತರ ಬೇರೆ ಮನೆಗೆ ದೂಡುವುದು ಅಂತ ಹೇಳಿದರು. ಕಾವೇರಿಯ ಕಣ್ಣುಗಳು ಸಹ ತುಂಬಿ ಬಂದವು. ಅಷ್ಟಕ್ಕೂ ಮಗ ಸೊಸೆಯರು ನಿರ್ಣಯ ಮಾಡಿ ಬಿಟ್ಟಿದ್ದರು. ಗೋಪಿನಾಥ್ ಮತ್ತು ಕಾವೇರಿಯ ಜೀವನವು ವಿಂಗಡಿಸಲ್ಪಟ್ಟಿತ್ತು. ಈ ತಿಂಗಳು ಅವರು ತಮ್ಮ ಹಿರಿಯ ಮಗ ರಾಜೇಶ್ ಮತ್ತು ಸೊಸೆ ರೂಪಾ ಜೊತೆ ವಾಸಿಸಬೇಕಿತ್ತು. ಆದರೆ ಅವರ ತೊಂದರೆಗಳು ಕಡಿಮೆಯಾಗಿರಲಿಲ್ಲ. ಏಕೆಂದರೆ ರೂಪಾ ಅಡಿಗೆ ಮಾತ್ರ ಮಾಡುತ್ತಿದ್ದಳು. ಉಳಿದ ಎಲ್ಲಾ ಕೆಲಸಗಳನ್ನ ಅವಳು ಅತ್ತೆ ಕಾವೇರಿಯಿಂದ ಮಾಡಿಸಿಕೊಳ್ಳುತ್ತಿದ್ದಳು. ದಿನಪೂರ್ತಿ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಒಡೆದು ಚೂರಾಗುತ್ತಿದ್ದಳು ಕಾವೇರಿ. ಇದನ್ನೆಲ್ಲ ತಮ್ಮ ಕಣ್ಣುಗಳಿಂದ ನೋಡುತ್ತಿದ್ದ ಗೋಪಿನಾಥರಿಗೆ ಎಲ್ಲಷ್ಟು ಸರಿ ಕಾಣುತ್ತಿರಲಿಲ್ಲ. ಆದರೆ ಕಾವೇರಿಯು ಅವರಿಗೆ ಏನು ಹೇಳಲು ಬಿಡುತ್ತಿರಲಿಲ್ಲ. ದಿನಗಳು ಹೀಗೆ ಉರುಳುತ್ತಿದ್ದವು. ಇಂದು ರಾಜೇಶ್ ಮತ್ತು ರೂಪಾ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಊಟಕ್ಕೆ ಹೋದರು. ಆದರೆ ಮನೆಯಲ್ಲಿರುವ ವೃದ್ಧ ತಂದೆ ತಾಯಿಗೆ ಏನಾದರೂ ತಿನ್ನಲು ಮಾಡಿ ಇಟ್ಟು ಹೋಗಬೇಕು ಅಂತ ಯಾರಿಗೂ ಹೊಳೆಯಲಿಲ್ಲ. ಗೋಪಿನಾಥ್ ಮತ್ತು ಕಾವೇರಿ ಅಂಗಳದಲ್ಲಿ ಕುಳಿತು ತಮ್ಮ ಮಗ ಸೊಸೆ ಬರುವ ದಾರಿಯನ್ನ ಕಾಯುತ್ತಿದ್ದರು. ಆದರೆ ಅವರು ಇದುವರೆಗೂ ಬಂದಿರಲಿಲ್ಲ. ಒಮ್ಮೊಮ್ಮೆ ಕಾವೇರಿಯು ತಾನೇ ಅಡಿಗೆ ಮನೆಗೆ ಹೋಗಿ ಏನಾದರೂ ತಿನ್ನಲು ಮಾಡುತ್ತಿದ್ದಳು. ಆದರೆ ಇಂದು ಅವಳ ಆರೋಗ್ಯ ಸರಿ ಇರಲಿಲ್ಲ. ಕೊನೆಗೆ ಕಾವೇರಿಯು ಧೈರ್ಯ ತಂದುಕೊಂಡು ಮನಿಷಾಳ ಕೋಣೆಯ ಮುಂದೆ ಹೋಗಿ ಸೊಸೆ ಅಂತ ಕರೆದಳು. ಮನಿಷಾ ಫೋನಿನಲ್ಲಿ ವ್ಯಸ್ತವಾಗಿದ್ದಳು. ಅವಳು ಅನುಮಾನಿಸುತ್ತಾ ತಲೆ ಎತ್ತಿ ನೋಡಿ, ಏನಾಯ್ತು ಅತ್ತೆ ಅಂತ ಕೇಳಿದಳು. ಸೊಸೆ, ನಿನ್ನ ಮಾವ ಹಸಿದುಕೊಂಡಿದ್ದಾರೆ. ಊಟ ಇದ್ದರೆ ಅವರಿಗೆ ಹಾಕಿಕೊಡು. ಅವರು ಮಾತ್ರೆಯನ್ನ ತೆಗೆದುಕೊಳ್ಳುವುದಿದೆ. ನನ್ನ ಆರೋಗ್ಯ ಸರಿಯಿಲ್ಲ ಮತ್ತು ದೊಡ್ಡ ಸೊಸೆ ಎಷ್ಟೊತ್ತಿಗೆ ಬರುತ್ತಾಳೋ ಗೊತ್ತಿಲ್ಲ ಅಂತ ಕಾವೇರಿ ಹೇಳಿದಾಗ ಮನಿಷಾಳು ಯಾವುದೇ ಭಾವನೆ ಇಲ್ಲದೆ ಉತ್ತರಿಸುತ್ತಾ, ಅತ್ತೆ, ಮಾಡಿದ ಅಡಿಗೆ ಎಲ್ಲ ಖಾಲಿಯಾಗಿದೆ. ಈಗ ಏನೂ ಉಳಿದಿಲ್ಲ ಅಂದಳು. ಮನಿಷಾ ಎದ್ದು 2 ಬಿಸಿ ರೊಟ್ಟಿ ಮಾಡಿಕೊಡುತ್ತಾಳೆ ಅನ್ನುವ ಭರವಸೆ ಕಾವೇರಿಗೆ ಇದ್ದಿತು. ಆದರೆ ಅವಳು ಮತ್ತೊಮ್ಮೆ ತನ್ನ ಫೋನಿನಲ್ಲಿ ವ್ಯಸ್ತವಾದಳು. ಕಾವೇರಿ ಸುಮ್ಮನೆ ಹೋಗಿ ಕುಳಿತುಕೊಂಡಳು. ನಂತರ ತಾನೇ ಹೋಗಿ ಸ್ವಲ್ಪ ಹಾಲನ್ನು ಬಿಸಿ ಮಾಡಿದಳು ಮತ್ತು ಗೋಪಿನಾಥರಿಗೆ ಹಾಲಿನೊಂದಿಗೆ ಮಾತ್ರೆಯನ್ನ ತೆಗೆದುಕೊಳ್ಳಲು ಕೊಟ್ಟಳು. ತಾನು ಸ್ವತಃ ಉಪವಾಸ ಮಲಗಿದಳು. ರಾತ್ರಿ ಯಾವಾಗ ರೂಪಾ ಮತ್ತು ರಾಜೇಶ್ ಮನೆಗೆ ಮರಳಿದರೋ ಅಷ್ಟರಲ್ಲಿ ಗೋಪಿನಾಥ್ ಮತ್ತು ಕಾವೇರಿ ಮಲಗಿದ್ದರು. ಹೀಗೆ ಬಹಳ ಕಷ್ಟದಿಂದ ಅವರ 1 ತಿಂಗಳು ಕಳೆಯಿತು. ಆಗ ಅವರು ತಮ್ಮ ಸಣ್ಣ ಸೊಸೆ ಮನಿಷಾಳ ಹತ್ತಿರ ಇರಲು ಬಂದರು. ಅಲ್ಲಿಯೂ ಕೂಡ ಅವರ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಅವರು ಹತಾಶೆಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದರು. ಒಂದು ರಾತ್ರಿ ಕಾವೇರಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತ್ತು. ಅವಳಿಗೆ ಉಸಿರಾಟದ ತೊಂದರೆ ಶುರುವಾಯಿತು. ಗೋಪಿನಾಥರು ಗಾಬರಿಗೊಂಡರು. ಬಹಳ ಕಷ್ಟಪಟ್ಟು ಎದ್ದು ಅವರು ಮಗನನ್ನ ಕರೆದರು. ಮಗನೇ ರಾಜೇಶ್, ಸ್ವಲ್ಪ ಹೊರಗೆ ಬಾರಪ್ಪ ಅಂತ. ರಾಜೇಶ್ ತನ್ನ ಪತ್ನಿ ರೂಪಾಳೊಂದಿಗೆ ಅನುಮಾನದ ನಡೆಯಲ್ಲಿ ಹೊರಗೆ ಬಂದನು. ಮನುಷ್ಯಾಳು ಕೂಡ ತನ್ನ ಕೋಣೆಯಿಂದ ಹೊರಗೆ ಬಂದಳು. ಗೋಪಿನಾಥರು ಕಂಪಿಸುವ ಧ್ವನಿಯಲ್ಲಿ, ಮಗನೇ, ನಿನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ. ಬೇಗನೆ ಡಾಕ್ಟರನ್ನು ಕರೆದುಕೊಂಡು ಬಾ ಅಂತ ಹೇಳಿದರು. ರಾಜೇಶ್ ಸ್ವಲ್ಪ ಹೊತ್ತು ತನ್ನ ತಾಯಿಯತ್ತ ನೋಡಿದ. ನಂತರ ನಿರ್ಲಜ್ಜನಾಗಿ, ಅಪ್ಪಾಜಿ, ದಯವಿಟ್ಟು ತಮ್ಮನಿಗೆ ಹೇಳಿ, ಈ ತಿಂಗಳು ನಿಮ್ಮಿಬ್ಬರ ಜವಾಬ್ದಾರಿ ಅವನ ಮೇಲಿದೆ ಅಂತ ಹೇಳಿದ. ಅವರು ಊರಿಂದ ಹೊರಗೆ ಹೋಗಿದ್ದಾರೆ. ನನಗೆ ಅವರನ್ನ ವೈದ್ಯರ ಬಳಿಗೆ ಕರೆದೊಯ್ಯಲು ಆಗುವುದಿಲ್ಲ ಅಂತ ಮನುಷ್ಯ ಹೇಳಿದಾಗ ರೂಪಾಳು ಕಿರಿಕಿರಿಯಿಂದ, ಹೌದಾ, ಹಾಗಿದ್ದರೆ ನಾವೇಕೆ ಇವರ ಚಿಕಿತ್ಸೆ ಖರ್ಚನ್ನ ತೆಗೆದುಕೊಳ್ಳಬೇಕು ಅಂದಳು. ಗೋಪಿನಾಥರು ಸ್ತಬ್ಧರಾಗಿ ನಿಂತರು. ನಂತರ ರೂಪಾ ಮಾತನ್ನು ಬದಲಿಸುತ್ತಾ, ನನ್ನ ಮಾತಿನ ಅರ್ಥ, ಈ ವಯಸ್ಸಿನಲ್ಲಿ ರೋಗಗಳು ಕಾಡುತ್ತಲೇ ಇರುತ್ತವೆ. ಸ್ವಲ್ಪ ರೆಸ್ಟ್ ಮಾಡಿದರೆ ತಾನೇ ಗುಣವಾಗುತ್ತದೆ ಅಂದಳು. ಗೋಪಿನಾಥರು ಅಸಹಾಯಕತೆಯ ದೃಷ್ಟಿಯಿಂದ ತಮ್ಮ ಮಗನನ್ನ ನೋಡಿ, ಮಗನೇ, ಅವಳು ನಿನ್ನ ತಾಯಿ ಇದ್ದಾಳೆ. ಅವಳು ತೊಂದರೆಯಲ್ಲಿ ಇದ್ದಾಳೆ ಅಂದರು. ರಾಜೇಶನು ತನ್ನ ಪತ್ನಿಯ ಧ್ವನಿಗೆ ಧ್ವನಿಗೂಡಿಸುತ್ತಾ, ಅರೇ ಅಪ್ಪಾಜಿ, ಅಮ್ಮನಿಗೆ ಅಸ್ತಮಾ ಇದೆ. ಅದಕ್ಕಾಗಿಯೇ ಹೀಗಾಗುತ್ತಿರಬಹುದು. ಅವಳಿಗೆ ಇನ್ಹೇಲರ್ ಕೊಡಿ, ಅವಳು ಸರಿಯಾಗುತ್ತಾಳೆ ಅಂದನು. ಗೋಪಿನಾಥರು ಮೆಲ್ಲನೆ, ಆದರೆ ಮಗನೇ, ನೀನು ಅವಳನ್ನ ವೈದ್ಯರ ಬಳಿಗೆ ಕರೆದೊಯ್ಯಬಹುದಿತ್ತು ಅಂದರು. ಆಗ ರಾಜೇಶ್ ಆಕಳಿಸುತ್ತಾ, ಅಪ್ಪಾಜಿ, ನಾಳೆ ತಮ್ಮನಿಗೆ ಹೇಳಿ, ಅವನು ಅವಳನ್ನ ವೈದ್ಯರ ಬಳಿಗೆ ಕರೆದೊಯ್ಯುತ್ತಾನೆ. ಈಗ ಈ ರಾತ್ರಿಯ ಸಮಯದಲ್ಲಿ ನಮ್ಮನ್ನ ಶಾಂತಿಯುತವಾಗಿ ಮಲಗಲು ಬಿಡಿ, ನೀವು ಕೂಡ ಮಲಗಿ ಎಂದನು. ಇಷ್ಟು ಹೇಳಿದ ಮೇಲೆ ರಾಜೇಶ್ ಮತ್ತು ರೂಪಾ ತಮ್ಮ ಮನೆಗೆ ಹೋದರು. ಮನುಷ್ಯಾಳು ಕೂಡ ಒಮ್ಮೆ ಅತ್ತೆಯ ಕಡೆಗೆ ನೋಡಿ ಮುಖ ತಿರುವಿಕೊಂಡು ತನ್ನ ಕೋಣೆಗೆ ಹೋದಳು. ಅಂಗಳದಲ್ಲಿ ಈಗ ಕೇವಲ 2 ವೃದ್ಧರು ಕುಳಿತಿದ್ದರು. ಕಾವೇರಿಯು ಮಗ್ಗಲು ಬದಲಿಸುತ್ತಿದ್ದಳು ಮತ್ತು ಗೋಪಿನಾಥರು ಅವಳ ಬೆನ್ನನ್ನ ಉಜ್ಜುತ್ತಿದ್ದರು. ಪೂರ್ತಿ ರಾತ್ರಿ ಅವರಿಬ್ಬರು ಮಲಗಲೇ ಇಲ್ಲ. ಈಗ ಬೆಳಗಿನ ಸೂರ್ಯ ಮೂಡುವುದರಲ್ಲಿದ್ದ. ನೀನೀಗ ಹೇಗಿದ್ದೀಯಾ? ಗೋಪಿನಾಥರು ಕಾವೇರಿಯನ್ನ ಕೇಳಿದಾಗ ಕಾವೇರಿಯ ಕಣ್ಣುಗಳಿಂದ ಕಣ್ಣೀರು ಉಕ್ಕಿ ಬಂದವು. ಅವಳ ಉಸಿರಾಟ ಈಗಲೂ ಭಾರವಾಗಿತ್ತು. ಗೋಪಿನಾಥರು ಅವಳ ಹಸ್ತವನ್ನ ತಮ್ಮ ಕೈಗೆ ತೆಗೆದುಕೊಂಡರು. ಅವಳಿಗೆ ಹೆಚ್ಚಿನ ಆರೈಕೆಯ ಅಗತ್ಯವಿರುವ ಈ ವಯಸ್ಸಿನಲ್ಲಿ ಅವಳನ್ನ ಈ ಸ್ಥಿತಿಯಲ್ಲಿ ನೋಡುತ್ತಿದ್ದರು.
ಈಗ ಅವರ ಚಿಕ್ಕ ಮಗ ಮನೆಗೆ ಮರಳಿದ್ದನು. ಅವರಿಗೆ ಸ್ವಲ್ಪ ನಿರಾಳತೆಯ ಅನುಭವವಾಯಿತು. ಬಹುಶಃ ಸಣ್ಣ ಮಗನಾದರೂ ಈಗ ನಮ್ಮ ತೊಂದರೆಯನ್ನ ಕೇಳುತ್ತಾನೆ ಅಂತ. ಗೋಪಿನಾಥರು ತಮ್ಮ ಸಣ್ಣ ಮಗನನ್ನ ಕರೆಯುತ್ತಾ, ಮಗನೇ, ಡಾಕ್ಟರ್ ಹತ್ತಿರ ಹೋಗಬೇಕು, ನಿನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದರು. ಮೋಹಿತನು ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ, ಅಪ್ಪ, ನನಗೀಗ ತುಂಬಾ ಸುಸ್ತಾಗಿದೆ, ನನ್ನನ್ನು ಮಲಗಲು ಬಿಡಿ, ನೀವು ಅಣ್ಣನಿಗೆ ಹೇಳಿ, ಅವನು ಕರೆದುಕೊಂಡು ಹೋಗುತ್ತಾನೆ ಅಂದನು. ಗೋಪಿನಾಥರು ಆಶಾಭಾವನೆಯನ್ನ ಇಟ್ಟುಕೊಂಡು ರಾಜೇಶ್ ಹತ್ತಿರ ಹೋಗಿ, ಮಗನೇ ರಾಜೇಶ್, ನಿನ್ನ ತಾಯಿಗೆ ತುಂಬಾ ಹುಷಾರಿಲ್ಲ, ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗು ಅಂತ ಹೇಳಿದರು. ರಾಜೇಶನು ಮೊಬೈಲ್ ಸ್ಕ್ರಾಲ್ ಮಾಡುತ್ತಾ, ಅಪ್ಪಾಜಿ, ನನಗೀಗ ಸಮಯವಿಲ್ಲ, ಅಷ್ಟಕ್ಕೂ ನೀವು ಈ ತಿಂಗಳು ತಮ್ಮನ ಹತ್ತಿರ ಇದ್ದೀರಿ, ಈಗ ನಿಮ್ಮದು ಅವನದೇ ಜವಾಬ್ದಾರಿಯಾಗಿದೆ ಅಂದನು. ಗೋಪಿನಾಥರು ಅಸಹಾಯಕತೆಯಿಂದ ನಿಂತಿದ್ದರು. ಇಲ್ಲಿ ಅವರು ಕೂಡ ಆಗಾಗ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ಈಗ ಅವರ ಸ್ವಂತ ಪುತ್ರರು ಅವರ ಹೆಂಡತಿಯ ಅನಾರೋಗ್ಯದ ಜವಾಬ್ದಾರಿಯನ್ನ ಸ್ವೀಕರಿಸಲು ಸಹ ಸಿದ್ಧರಿರಲಿಲ್ಲ. ಗೋಪಿನಾಥ್ ಒಂದು ಕ್ಷಣ ಇಬ್ಬರು ಪುತ್ರರತ್ತ ನೋಡಿದರು. ಇಬ್ಬರು ಯಾವುದಕ್ಕೂ ಪ್ರತಿಕ್ರಿಯಿಸಲಿಲ್ಲ, ಉತ್ತರಿಸಲಿಲ್ಲ. ಗೋಪಿನಾಥರು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ತಮ್ಮ ನಡುಗುವ ಕೈಗಳಿಂದ ಕಾವೇರಿಗೆ ಆಸರೆಯಾದರು. ತಮ್ಮಲ್ಲಿದ್ದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ತಮ್ಮ ಹೆಂಡತಿಯನ್ನ ಆಟೋದಲ್ಲಿ ಕೂರಿಸಿಕೊಂಡು ಸ್ವತಃ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆ ತಲುಪಿದ ನಂತರ ವೈದ್ಯರು ಅವಳನ್ನು ಪರೀಕ್ಷಿಸಿದರು ಮತ್ತು ಕಾವೇರಿಯ ಚಿಂತಾಜನಕ ಸ್ಥಿತಿಯನ್ನ ಮನಗಂಡ ಅವಳನ್ನು ಕೂಡಲೇ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಮಾಡಲು ಶುರು ಮಾಡಿದರು. ಸ್ವಲ್ಪ ಸಮಯದ ನಂತರ ಗೋಪಿನಾಥರು ತಮ್ಮ ಇಬ್ಬರು ಮಕ್ಕಳಿಗೆ ಫೋನ್ ಮಾಡಿದರು. ಮೊದಲಿಗೆ ಇಬ್ಬರು ಫೋನ್ ರಿಸೀವ್ ಮಾಡಲಿಲ್ಲ. ನಂತರ ಎಷ್ಟೋ ಪ್ರಯತ್ನಗಳ ನಂತರ ಸಣ್ಣ ಮಗನೊಂದಿಗೆ ಮಾತಾಯಿತು. ಅಪ್ಪಾಜಿ, ನಾವು ಈಗಲೇ ಬರುತ್ತೇವೆ ಅಂತ ಹೇಳಿ ಅವನು ಫೋನ್ ಕಟ್ ಮಾಡಿದ. ಮಧ್ಯಾಹ್ನಕ್ಕೆ ರಾಜೇಶ್ ಮತ್ತು ರೂಪಾ ಆಸ್ಪತ್ರೆಗೆ ಬಂದರು. ಸ್ವಲ್ಪ ಸಮಯದ ನಂತರ ಮೋಹಿತ್ ಮತ್ತು ಮನಿಷಾ ಕೂಡ ಬಂದು ತಲುಪಿದರು. ರಾಜೇಶ್ ಒಳಗೆ ಬರುತ್ತಲೇ ಬೇಜವಾಬ್ದಾರಿಯಿಂದ, ಏನಾಯ್ತು ಅಪ್ಪಾಜಿ, ಅಮ್ಮ ಚೆನ್ನಾಗಿದ್ದಾಳೆ ತಾನೆ ಅಂತ ಕೇಳಿದ. ಗೋಪಿನಾಥರು ಸುಸ್ತಾದ ಧ್ವನಿಯಲ್ಲಿ, ಮಗನೇ, ನಿನ್ನ ತಾಯಿಗೆ ಹಾರ್ಟ್ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ, 3 ಲಕ್ಷ ಖರ್ಚಾಗುತ್ತದೆ ಅಂತ ಹೇಳಿದ್ದಾರೆ ಅಂದರು. ಇದನ್ನು ಕೇಳಿದ ಇಬ್ಬರು ಮಕ್ಕಳು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಮೋಹಿತ್ ಸ್ವಲ್ಪ ಕೆಮ್ಮುತ್ತಾ, ಅಪ್ಪಾಜಿ, ಇಷ್ಟು ದೊಡ್ಡ ಮೊತ್ತ ಅಚಾನಕ್ಕಾಗಿ ಅನ್ನುವಷ್ಟರಲ್ಲಿ ರಾಜೇಶನು ಮೋಹಿತನ ಮಾತನ್ನ ಮುಂದುವರಿಸುತ್ತಾ, ಹೌದು ಅಪ್ಪಾಜಿ, ಇಷ್ಟು ದೊಡ್ಡ ಮೊತ್ತ ಈಗ ನಮ್ಮ ಹತ್ತಿರ ಇಲ್ಲ, ಬ್ಯಾಂಕಿನಿಂದ ತೆಗೆಸಬೇಕಾಗುತ್ತದೆ, ಸ್ವಲ್ಪ ಸಮಯ ಹಿಡಿಯುತ್ತದೆ ಅಂತ ಹೇಳಿದ. ಗೋಪಿನಾಥರ ಕಣ್ಣುಗಳು ತುಂಬಿ ಬಂದವು. ಮಗನೇ, ಎಷ್ಟು ಬೇಗ ಆಗುತ್ತದೆಯೋ ಅಷ್ಟು ಬೇಗ ನೀನು ಹಣದ ವ್ಯವಸ್ಥೆ ಮಾಡು ಅಂತ ಹೇಳಿದರು. ರಾಜೇಶ್ ಮತ್ತು ಮೋಹಿತ್ ತಲೆ ಹಾಕುತ್ತಾ, ಹಾ ಅಪ್ಪಾಜಿ, ನಾವು ನೋಡುತ್ತೇವೆ, ಬೇಗನೆ ಮರಳಿ ಬರುತ್ತೇವೆ ಅಂತ ಹೇಳಿ ಅವರಿಬ್ಬರು ಆಸ್ಪತ್ರೆಯಿಂದ ಹೊರಟರು. ಗೋಪಿನಾಥರು ಪ್ರತಿ ಅರ್ಧ ಗಂಟೆಗೆ ಫೋನ್ ಹಚ್ಚುತ್ತಿದ್ದರು. ಮೊದಲು ರಾಜೇಶನಿಗೆ, ನಂತರ ಮೋಹಿತನಿಗೆ. ಆದರೆ ಯಾರೂ ಫೋನ್ ರಿಸೀವ್ ಮಾಡಲಿಲ್ಲ. ಅವರ ಭರವಸೆ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಯಿತು. ಆಗ ನರ್ಸ್ ಒಬ್ಬಳು ಬಂದು, ಸಮಯ ಬಹಳ ಕಡಿಮೆ ಇದೆ, ನೀವು ಹಣ ಜಮಾ ಮಾಡಿದರೆ ನಾವು ಆಪರೇಷನ್ಗೆ ತಯಾರಿ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದಳು. ನನ್ನ ಮಕ್ಕಳು ಇನ್ನೇನೋ ಬಂದೇ ಬಿಡುತ್ತಾರೆ ಅಂತ ಗೋಪಿನಾಥರು ಪದೇ ಪದೇ ಇದೇ ಉತ್ತರವನ್ನ ಹೇಳುತ್ತಿದ್ದರು. ಆದರೆ ನೋಡುತ್ತಾ ಕತ್ತಲಾಯಿತು. ಅವರಿಬ್ಬರು ಬರಲೇ ಇಲ್ಲ. ಕಾವೇರಿಯ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕವಾಯಿತು. ಗೋಪಿನಾಥರು ಅವಳ ಕೈಯನ್ನು ಹಿಡಿದರು. ಕಾವೇರಿಯೂ ಕೂಡ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆದರೆ ಕಾವೇರಿಯ ಹಿಡಿತ ನಿಧಾನವಾಗಿ ಸಡಿಲವಾಗುತ್ತಾ ಹೋಯಿತು. ಯಾವ ಹೆದರಿಕೆ ಇತ್ತೋ ನಂತರ ಅದೇ ಆಯಿತು. ಗೋಪಿನಾಥರು ಅವಳ ತನ್ನಗಾಗುತ್ತಿರುವ ಬೆರಳುಗಳನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಆಸ್ಪತ್ರೆಯ ಆ ಮೌನದಲ್ಲಿ ಕೇವಲ ಗೋಪಿನಾಥರ ದುಃಖವೂ ಪ್ರತಿಧ್ವನಿಸುತ್ತಿತ್ತು. ಅವರು ಕಂಪಿಸುವ ಕೈಯಿಂದ ಫೋನ್ ಎತ್ತಿಕೊಂಡು ಮನೆಯ ನಂಬರ್ ಡೈಲ್ ಮಾಡಿದರು. ರಾತ್ರಿಯ ಸಮಯವಾಗಿತ್ತು. ಫೋನಿನ ಕರೆಗಂಟೆ ಪದೇ ಪದೇ ಬಾರಿಸುತ್ತಲಿತ್ತು. ಕೊನೆಗೆ ರಾಜೇಶ್ ಫೋನ್ ತೆಗೆದುಕೊಂಡ. ಹಲೋ ಅಪ್ಪಾಜಿ, ಇಷ್ಟು ರಾತ್ರಿಯಲ್ಲಿ ಫೋನ್ ಏಕೆ ಮಾಡಿದ್ದೀರಿ ಅಂತ ಕೇಳಿದ. ಗೋಪಿನಾಥರ ಧ್ವನಿಯು ಗಂಟಲಿನಲ್ಲಿಯೇ ಸಿಕ್ಕಿಕೊಂಡಿತು. ಮಗನೇ, ನಿನ್ನ ತಾಯಿ ಹೋಗಿಬಿಟ್ಟಳು ಅಂತ ಹೇಳಿ ಅವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಫೋನಿನ ಇನ್ನೊಂದು ಕಡೆಗೆ ರಾಜೇಶ್ ಒಂದು ಕ್ಷಣ ಮೌನವಾಗಿದ್ದ. ಏನು, ನಾವು ನಾಳೆ ಬರುವವರಿದ್ದೆವು ಅಂತ ಹೇಳಿದ. ಗೋಪಿನಾಥರ ದುಃಖವು ನಿಲ್ಲದಾಗಿತ್ತು. ಮಾರನೇ ದಿನ ಕಾವೇರಿಯ ಅಂತಿಮ ಸಂಸ್ಕಾರ ಮಾಡಲಾಯಿತು. ಗೋಪಿನಾಥರು ಕಲ್ಲಿನಂತೆ ಜಡವಾಗಿ ನಿಂತಿದ್ದರು. ಮಕ್ಕಳು ಮತ್ತು ಸೊಸೆಯಂದಿರರು ತಲೆ ತಗ್ಗಿಸಿ ಭಾವಶೂನ್ಯವಾಗಿ ನಿಂತಿದ್ದರು. ಚಿತೆ ಉರಿಯುತ್ತಿತ್ತು. ಕಿಡಿಗಳು ಆಕಾಶದೆತ್ತರಕ್ಕೆ ಹರಡಿದ್ದವು. ಕೊನೆಗೂ ಕಾವೇರಿಯು ಈ ಜಗತ್ತಿನಿಂದ ವಿದಾಯ ಪಡೆದಿದ್ದಳು. ಮನೆಗೆ ಮರಳುವಾಗ ಗೋಪಿನಾಥರ ಕಾಲುಗಳು ನಡುಗುತ್ತಿದ್ದವು. ಅವರು ಮನೆಯ ಬಾಗಿಲ ಮುಂದೆ ಕಾಲು ಇಟ್ಟರು. ಆಗ ಅವರಿಗೆ ಈ ಮನೆ ಬೇರೆಯವರದ್ದೇನೋ ಅನ್ನುವ ಥರ ಭಾವನೆ ಮೂಡಿತು. ಕಾವೇರಿ ಕುಳಿತುಕೊಳ್ಳುತ್ತಿದ್ದ ಹಾಸಿಗೆಯ ಕಡೆಗೆ ಗೋಪಿನಾಥರ ಗಮನ ಹೋಯಿತು. ಆದರೆ ಈಗ ಅದು ಒಂದು ಖಾಲಿ ಜಾಗವಾಗಿತ್ತು.
ಗೋಪಿನಾಥರು ಅಲ್ಲಿಯೇ ಕುಳಿತುಕೊಂಡರು. ಮೌನವಾಗಿ ಎಲ್ಲೋ ಕಳೆದು ಹೋಗಿ ಅವರು ಈಗ ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ದರು. ಸಮಯವು ತನ್ನದೇ ಆದ ವೇಗದಲ್ಲಿ ಚಲಿಸಲು ಪ್ರಾರಂಭಿಸಿತು. ಹೀಗೆಯೇ 2 ತಿಂಗಳುಗಳು ಕಳೆದು ಹೋದವು. ಈಗ ಗಂಡು ಮಕ್ಕಳು ಮತ್ತು ಸೊಸೆಯರು ತಮ್ಮ ಜೀವನದಲ್ಲಿ ವ್ಯಸ್ತವಾಗಿದ್ದರು. ಮನೆಯ ಎಲ್ಲ ಮೂಲೆಯಲ್ಲೂ ಕಾವೇರಿಯ ನೆನಪುಗಳು ಬೆಸೆದುಕೊಂಡಿದ್ದವು. ಒಂದೊಮ್ಮೆ ಅವಳು ಅಡಿಗೆ ಕೋಣೆಯಲ್ಲಿ ನಿಂತು ಕರೆಯುತ್ತಾಳೇನೋ, ಒಂದೊಮ್ಮೆ ಚಹಾ ತೆಗೆದುಕೊಂಡು ಇನ್ನೇನು ಬರುತ್ತಾಳೇನೋ ಅಂತ ಗೋಪಿನಾಥರಿಗೆ ಕಲ್ಪನೆಯಾಗುತ್ತಿತ್ತು. ಆದರೆ ಅದು ಕೇವಲ ಕಲ್ಪನೆ ಆಗಿಯೇ ಉಳಿಯುತ್ತಿತ್ತು. ಈಗ ಅವರ ಪರಿಸ್ಥಿತಿಯನ್ನ ಕೇಳುವವರು ಯಾರೂ ಇರಲಿಲ್ಲ. ನಿಧಾನವಾಗಿ ಗೋಪಿನಾಥರು ರೂಪಾ ಮತ್ತು ಮನಿಷಾಳಿಗೆ ಭಾರ ಅನಿಸತೊಡಗಿದರು. ಒಂದಿನ ರೂಪಾ ಗುಣಗುಣುತ್ತಾ ರಾಜೇಶನಿಗೆ, ರೀ ಕೇಳ್ರಿ, ಈಗ ಮಾವನವರು ಮನೆಯಲ್ಲಿದ್ದು ಅನಾರೋಗ್ಯದಿಂದ ಬರೀ ಕೆಮ್ಮುತ್ತಲಿರುತ್ತಾರೆ. ಕೆಲಸ ಏನು ಮಾಡುವುದಿಲ್ಲ, ಕೇವಲ ಭಾರವಾಗಿ ಕುಳಿತಿದ್ದಾರೆ ಅಂತ ಹೇಳಿದಳು. ರಾಜೇಶನು ಕಣ್ಣು ತಪ್ಪಿಸುತ್ತಾ, ಅದಕ್ಕೆ ನಾನೇನು ಮಾಡಲಿ? ತಮ್ಮನ ಹತ್ತಿರ ಇದ್ದಾಗ ಅವನಿಗೂ ಅವರು ಭಾರವಾಗಿದ್ದರು. ಈಗ ನಮ್ಮ ಹತ್ತಿರ ಇದ್ದರೆ ನಿನಗೆ ತೊಂದರೆ ಆಗುತ್ತಿದೆ ಅಂದನು. ಹೌದು ರೀ, ಅದಕ್ಕೆ ನಾವು ಏನಾದರೊಂದು ಪರಿಹಾರ ಮಾಡಿಕೊಳ್ಳಲೇಬೇಕು ಅಂತ ರೂಪಾ ಹೇಳಿದಳು. ಆಗ ಮನಿಷಾ ಮಧ್ಯೆ ಪ್ರವೇಶಿಸಿ, ಹೌದು ಭಾವ, ಅಕ್ಕ ಸರಿಯಾಗಿ ಹೇಳುತ್ತಿದ್ದಾಳೆ. ಅತ್ತೆ ಇದ್ದಾಗ ಕನಿಷ್ಠ ಪಕ್ಷ ಮನೆ ಕೆಲಸವನ್ನಾದರೂ ಮಾಡುತ್ತಿದ್ದಳು. ಆದರೆ ಈಗ ಒಬ್ಬ ಅನಾರೋಗ್ಯದ ಮನುಷ್ಯ ಬಿದ್ದಿದ್ದಾನೆ, ಅವನ ಸೇವೆ ನಾವು ಮಾಡಬೇಕಾಗಿದೆ ಅಂತ ಹೇಳಿದಳು. ರೂಪಾ ದೃಷ್ಟಿಯನ್ನ ಕೆಳಗೆ ಮಾಡಿ, ಇದಕ್ಕೆ ಪರಿಹಾರ ಅಂದರೆ ಮಾವನನ್ನ ವೃದ್ಧಾಶ್ರಮಕ್ಕೆ ಕಳುಹಿಸಿಬಿಡುವುದು. ಅಲ್ಲಿ ಇವರಂತವರು ಬಹಳ ಜನ ಇರುತ್ತಾರೆ. ಕಡಿಮೆ ಅಂದರೂ ಅವರನ್ನು ಇಲ್ಲಿಗಿಂತ ಅಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಾಗುತ್ತದೆ ಅಂದಳು. ರಾಜೇಶ್ ಮತ್ತು ಮೋಹಿತ್ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ನಂತರ ರಾಜೇಶನು, ಮಾತೇನೋ ಸರಿಯಾಗಿದೆ, ನಾವು ಕೂಡ ನಮ್ಮ ಕೆಲಸದಲ್ಲಿ ತೊಡಗಿಕೊಂಡಿರುತ್ತೇವೆ ಅಂತ ಹೇಳಿದ. ಯಾವಾಗ ಗೋಪಿನಾಥರಿಗೆ ಈ ವಿಷಯದ ಬಗ್ಗೆ ತಿಳಿಸಲಾಯಿತೋ ಆಗ ಅವರ ಕಣ್ಣುಗಳು ಹಸಿಯಾದವು. ರಾಜೇಶ್ ಮತ್ತು ಮೋಹಿತ್ ಕೂಡಿಕೊಂಡು ಗೋಪಿನಾಥರನ್ನ ವೃದ್ಧಾಶ್ರಮಕ್ಕೆ ಬಿಡಲು ಹೊರಟರು. ಗಾಡಿ ಮುಂದೆ ಹೊರಟಿತು. ಗೋಪಿನಾಥರ ಕಣ್ಣುಗಳಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವರು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಅವರು ಓಡಾಡಿದ ರಸ್ತೆಗಳು ಹಿಂದೆ ಉಳಿಯುತ್ತಿದ್ದವು. ಮುಂದಿನದು ಅವರಿಗೆ ಅಪರಿಚಿತವಾಗಿತ್ತು. ಸ್ವಲ್ಪ ಸಮಯದ ನಂತರ ಗಾಡಿಯು ಒಂದು ಬಿಲ್ಡಿಂಗ್ ಮುಂದೆ ನಿಂತಿತು. ಶಾಂತಿವನ ವೃದ್ಧಾಶ್ರಮ ಅಂತ ಬೋರ್ಡ್ ಮೇಲೆ ಬರೆದಿತ್ತು. ಗೋಪಿನಾಥರ ಹೃದಯ ನೊಂದುಕೊಂಡಿತು. ಅವರು ತಲೆ ಎತ್ತಿ ನೋಡಿ ಕಂಪಿಸುವ ಧ್ವನಿಯಲ್ಲಿ, ಮಗನೇ, ನಾನಿನ್ನು ನಿಮ್ಮೊಂದಿಗೆ ಇರಲು ಆಗುವುದಿಲ್ಲವೇ ಅಂದರು. ರಾಜೇಶ್ ತಲೆ ತಗ್ಗಿಸಿದ. ಮೋಹಿತನು ಸಿಂಪತಿಯ ಧ್ವನಿಯಲ್ಲಿ, ಅಪ್ಪಾಜಿ, ನಿಮ್ಮನ್ನು ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಿಮ್ಮಂತಹ ಅನೇಕ ವೃದ್ಧರು ಇಲ್ಲಿ ಬಹಳ ಜನ ಇದ್ದಾರೆ ಅಂದನು. ಗೋಪಿನಾಥರು ಮೆಲ್ಲನೆ ನಕ್ಕರು. ಆದರೆ ಆ ನಗುವಿನಲ್ಲಿಯೂ ಅವರ ಕಣ್ಣಲ್ಲಿ ಕಣ್ಣೀರಿತ್ತು. ಅವರು ಅಸಹಾಯಕತೆಯ ಧ್ವನಿಯಲ್ಲಿ, ಹಾಗಾದರೆ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ನನ್ನೊಂದಿಗೆ ಇರುತ್ತೀರಾ ಅಂತ ಕೇಳಿದರು. ಅವರ ಈ ಪ್ರಶ್ನೆ ಕೇಳಿ ಇಬ್ಬರು ಮಕ್ಕಳು ಒಳಗಿನಿಂದಲೇ ಅದುರಿ ಹೋದರು. ಆದರೆ ಅವರು ಯಾವುದೇ ಉತ್ತರ ಕೊಡಲಿಲ್ಲ. ಒಳಗೆ ಹೋದ ನಂತರ ಗೋಪಿನಾಥರು ಕೊನೆಯ ಬಾರಿಗೆ ತಮ್ಮ ಮಕ್ಕಳನ್ನ ಕಣ್ತುಂಬಿಕೊಂಡರು. ನಂತರ ಭಾರವಾದ ಮನಸ್ಸಿನಿಂದ, ಮತ್ತೆ ನನ್ನನ್ನ ಇಲ್ಲಿಂದ ಕರೆದುಕೊಂಡು ಹೋಗಲು ಬರಬೇಡಿ, ಇನ್ನು ನಾನು ಮರಳಿ ಬರುವುದಿಲ್ಲ ಅಂತ ಹೇಳಿ ಅವರು ದುಃಖದಿಂದ ಕಣ್ಣೀರು ಸುರಿಸಿದರು. ರಾಜೇಶ್ ಮತ್ತು ಮೋಹಿತ್ ತಲೆ ತಗ್ಗಿಸಿಕೊಂಡು ನಿಂತಿದ್ದರು. ಏನು ಹೇಳಬೇಕು ಅಂತ ಅವರಿಗೆ ತಿಳಿಯದಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಗಾಡಿಯಲ್ಲಿ ಕುಳಿತು ಹೊರಟು ಹೋದರು. ಈಗ ಗೋಪಿನಾಥರು ಒಂಟಿಯಾಗಿದ್ದರು. ಪತ್ನಿಯ ವಿಯೋಗ ಮತ್ತು ಮಕ್ಕಳು ಕೂಡ ಅವರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದರು. ಪರಿವಾರದ ಹೆಸರಲ್ಲಿ ಈಗ ಅವರ ಕಡೆಗೆ ನೆನಪುಗಳು ಮಾತ್ರ ಇದ್ದವು. ಮೊದಲಿಗೆ ಅಲ್ಲಿ ಗೋಪಿನಾಥ್ ಅವರಿಗೆ ಏನೂ ಇಷ್ಟವಾಗಲಿಲ್ಲ. ಎಲ್ಲವೂ ಅಪರಿಚಿತವಾಗಿತ್ತು. ಪ್ರತಿ ಮುಖವೂ ಹೊಸದಾಗಿತ್ತು. ಆದರೆ ಕಣ್ಣೀರು ಸುರಿಸುವುದರಿಂದ ಏನು ಬದಲಾಗುವುದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ನಂತರ ಅವರು ತಮ್ಮ ಹೃದಯವನ್ನ ಮನವೊಲಿಸಲು ಪ್ರಯತ್ನಿಸಿದರು. ಕನಿಷ್ಠ ಪಕ್ಷ ಅವರನ್ನು ಕೆಣಕಲು ಇಲ್ಲಿ ಅವರ ಯಾವ ಸೊಸೆಯೂ ಇರಲಿಲ್ಲ. ಮಕ್ಕಳು ಕೂಡ ಈಗ ಅವರನ್ನ ಭಾರ ಅಂದುಕೊಳ್ಳುವುದಿಲ್ಲ. ಕ್ರಮೇಣ ಅವರು ತಮ್ಮ ಸಹವರ್ತಿ ಹಿರಿಯರೊಂದಿಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿದರು. ಅವರ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸಿತು. ಪ್ರತಿದಿನ ಬೆಳಗ್ಗೆ ಎಲ್ಲರೊಂದಿಗೆ ಯೋಗ ಮತ್ತು ವ್ಯಾಯಾಮ ಮಾಡುವುದು ಅವರ ದಿನಚರಿಯಾಯಿತು. ಅವರು ಮತ್ತೆ ನಗಲು ಪ್ರಾರಂಭಿಸಿದರು. ಜೀವನವನ್ನ ಆನಂದಿಸುತ್ತಿದ್ದರು. ಇಲ್ಲಿ ಮನೆಯಲ್ಲಿ ಗೋಪಿನಾಥರು ಇಲ್ಲದೆ ಸೊಸೆಯಂದಿರು ಮನಸ್ಸಿನ ಶಾಂತಿಯನ್ನ ಕಂಡುಕೊಂಡಿದ್ದರು. ಅವರಿಗೆ ಮಾಡಲು ಯಾವುದೇ ಸೇವೆ ಇರಲಿಲ್ಲ, ಯಾವುದೇ ಜವಾಬ್ದಾರಿಯೂ ಇರಲಿಲ್ಲ. ರಾಜೇಶ್ ಮತ್ತು ಮೋಹಿತ್ ಈಗ ಸಂಪೂರ್ಣವಾಗಿ ಶಾಂತವಾಗಿದ್ದರು. ಆದರೆ ಒಂದು ದಿನ, ಇದು ಹೇಗೆ ಆಗುತ್ತದೆ ಅಪ್ಪಾಜಿ? ನಮಗೆ ಇಷ್ಟು ದೊಡ್ಡ ಅನ್ಯಾಯ ಹೇಗೆ ಮಾಡಲು ಸಾಧ್ಯ ಅಂತ ರಾಜೇಶನು ಕೋರ್ಟ್ ಆದೇಶವನ್ನ ಕೈಯಲ್ಲಿ ಹಿಡಿದುಕೊಂಡು ಸ್ತಬ್ಧ ಸ್ವರದಲ್ಲಿ ಹೇಳಿದ. ಇದನ್ನು ಕೇಳಿದ ಮೋಹಿತ್, ರೂಪಾ ಮತ್ತು ಮನಿಷಾ ಮೂವರಿಗೂ ಆಶ್ಚರ್ಯವಾಯಿತು. ಏನಾಯಿತು? ಅಷ್ಟಕ್ಕೂ ಏನು ವಿಷಯ ಅಂತ ರೂಪಾ ಕೇಳಿದಾಗ ರಾಜೇಶನು,
ಅರೆ, ಈ ಮನೆಯನ್ನ ಖಾಲಿ ಮಾಡಲು ನಮಗೆ ನ್ಯಾಯಾಲಯದ ಆದೇಶ ಬಂದಿದೆ ಮತ್ತು ಇನ್ನು ಹೆಚ್ಚೇನೆಂದರೆ ಕೃಷಿ ಭೂಮಿಯು ಈಗ ಇನ್ನು ನಮ್ಮದಲ್ಲ. ಆದರೆ ಅಪ್ಪಾಜಿ ಆಸ್ತಿಯನ್ನ ಹಂಚಿಕೆ ಮಾಡಿದ್ದರು. ಇಡೀ ಆಸ್ತಿಯನ್ನ 2 ಭಾಗಗಳಾಗಿ ವಿಂಗಡಿಸಿದ್ದೀರಲ್ಲ, ಮತ್ತೇಕೆ ಅವರ ಆಸ್ತಿಯನ್ನ ಯಾರದೋ ಹೆಸರಿಗೆ ಬರೆದುಕೊಟ್ಟಿದ್ದಾರೆ ಅಂತ ಹೇಳಿದ. ಏನು, ಅಪ್ಪಾಜಿ ತಮ್ಮ ಪೂರ್ತಿ ಆಸ್ತಿಯನ್ನ ಬೇರೆ ಯಾರಿಗೋ ಬರೆದಿದ್ದಾರೆಯೇ ಅಂತ ಮೋಹಿತ್ ತನ್ನ ಮುಖದಲ್ಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಕೇಳಿದ. ರಾಜೇಶನ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಗಾಬರಿಯ ಸ್ವರದಲ್ಲಿ ಹಾ ಹೌದು, ಕೋರ್ಟ್ ಆರ್ಡರ್ ಬಂದಿದೆ ಅಂದನು. ಆಗ ರೂಪಾ ಸಿಟ್ಟಿನಿಂದ ಚೀರಾಡುತ್ತಾ, ಆದರೆ ಅವರು ಹೀಗೇಕೆ ಮಾಡಿದ್ದಾರೆ? ನೀವಿಬ್ಬರು ಅವರದೇ ಸ್ವಂತ ಮಕ್ಕಳಲ್ಲವೇ ಅಂದಳು. ಮನಿಷಾಳು ಕೂಡ ಕಿರುಚುತ್ತಾ, ಹಾ, ಅಷ್ಟಕ್ಕೂ ಇದೆಲ್ಲ ಯಾರ ಹೆಸರಿಗೆ ಹೋಗಿದೆ ಅಂದಳು. ಈಗ ಬೇರೆ ದಾರಿ ಕಾಣದೆ ಅವರೆಲ್ಲರೂ ವೃದ್ಧಾಶ್ರಮಕ್ಕೆ ಹೋಗಿ ತಂದೆಯನ್ನ ಭೇಟಿ ಮಾಡಲು ನಿರ್ಧರಿಸಿದರು. ಗೋಪಿನಾಥರು ತಮ್ಮ ಕೋಣೆಯಲ್ಲಿ ಪತ್ರಿಕೆ ಓದುತ್ತಾ ಕುಳಿತಿದ್ದರು. ರಾಜೇಶ್ ಮತ್ತು ಮೋಹಿತ್ ತಮ್ಮ ಪತ್ನಿಯರೊಂದಿಗೆ ಒಳಗೆ ಬಂದರು ಮತ್ತು ಗೋಪಿನಾಥರ ಕಾಲನ್ನ ಮುಟ್ಟಿ ನಮಸ್ಕರಿಸಿದರು. ನಂತರ ಭಾವುಕ ಸ್ವರದಲ್ಲಿ, ಅಪ್ಪಾಜಿ, ನಾವು ನಿಮ್ಮನ್ನ ಕರೆದುಕೊಂಡು ಹೋಗಲು ಬಂದಿದ್ದೇವೆ, ನೀವು ನಮ್ಮೊಂದಿಗೆ ಬನ್ನಿ ಅಂದರು. ಗೋಪಿನಾಥರು ಮೆಲ್ಲನೆ ನಗುತ್ತಾ ಅವರ ಮುಖವನ್ನ ನೋಡಿ ಶಾಂತ ಸ್ವರದಲ್ಲಿ, ಇಲ್ಲ ಮಕ್ಕಳೇ, ಈಗ ಇದುವೇ ನನ್ನ ಮನೆಯಾಗಿದೆ, ನಾನು ಇಲ್ಲಿಯೇ ಖುಷಿಯಾಗಿದ್ದೇನೆ ಅಂತ ಹೇಳಿದರು. ಗೋಪಿನಾಥರ ಶಾಂತ ಮುಖದ ಮೇಲೆ ಒಂದು ದೃಢ ವಿಶ್ವಾಸ ಗೋಚರಿಸುತ್ತಿತ್ತು. ಅವರ ಕಣ್ಣುಗಳಲ್ಲಿ ಈಗ ಯಾವುದೇ ನೋವು ಅಥವಾ ದೂರುಗಳಿರಲಿಲ್ಲ. ಇಲ್ಲ ಅಪ್ಪಾಜಿ, ನಾವು ತಪ್ಪು ಕೆಲಸ ಮಾಡಿಬಿಟ್ಟೆವು, ನಾವು ನಮ್ಮ ತಪ್ಪನ್ನ ತಿದ್ದಿಕೊಳ್ಳಲು ಬಯಸಿದ್ದೇವೆ ಅಂತ ರಾಜೇಶ್ ಪರಿಪರಿಯಾಗಿ ಬೇಡಿಕೊಂಡ. ಮೋಹಿತನು ಕಣ್ಣೀರು ಒರೆಸಿಕೊಳ್ಳುತ್ತಾ, ಹೌದು ಅಪ್ಪಾಜಿ, ನಾವು ನಿಮ್ಮನ್ನ ಇಲ್ಲಿ ಏಕಾಂಗಿಯಾಗಿ ಇರಲು ಬಿಡುವುದಿಲ್ಲ, ಈಗ ನಡೀರಿ ನಮ್ಮೊಂದಿಗೆ ಅಂತ ಹೇಳಿದ. ಆದರೆ ಗೋಪಿನಾಥರು ಯಾವುದೇ ಭಾವನೆ ಇಲ್ಲದೆ, ಏಕಾಂಗಿ? ಅರೆ, ಹಾಗೇನು ಇಲ್ಲ, ಏಕಾಂಗಿ ನಾನು ಮೊದಲಿಗಿದ್ದೆ, ಈಗ ಇಲ್ಲಿ ಬಹಳಷ್ಟು ಜನ ಜೊತೆಗಾರರಿದ್ದಾರೆ ಅಂದರು. ಮೋಹಿತ್ ಮತ್ತು ರಾಜೇಶ್ ತಲೆ ತಗ್ಗಿಸಿಕೊಂಡು ನಿಂತಿದ್ದರು. ನಂತರ ರಾಜೇಶ್ ಸಂಕೋಚದಿಂದ, ಆದರೆ ಅಪ್ಪಾಜಿ, ನಮಗೆ ಒಂದು ಮಾತು ಅರ್ಥವಾಗುತ್ತಿಲ್ಲ, ನೀವು ಆಸ್ತಿಯನ್ನ ನಮಗೆ ಕೊಡುವ ಬದಲಾಗಿ ಬೇರೆ ಯಾರಿಗೋ ಏಕೆ ಕೊಟ್ಟಿರಿ ಅಂತ ಅಂದನು. ರೂಪಾ ಮತ್ತು ಮನಿಷಾ ಕೂಡ ಆಶ್ಚರ್ಯಚಕಿತರಾಗಿ, ಮಾವ, ನೀವು ನಮ್ಮ ಬಗ್ಗೆ ಯೋಚಿಸಲೇ ಇಲ್ಲ, ನಾವು ಎಲ್ಲಿಗೆ ಹೋಗೋಣ ಮತ್ತು ನೀವು ನಮ್ಮ ಪಾಲನ್ನ ನೀಡಿದ ಆ ವ್ಯಕ್ತಿ ಯಾರು ಅಂದರು. ಗೋಪಿನಾಥರು ಆಳವಾದ ಉಸಿರನ್ನು ತೆಗೆದುಕೊಂಡು ತುಂಬಾ ಶಾಂತವಾಗಿ, ನಿಮ್ಮ ಪಾಲು, ನೀವು ನಿಮ್ಮ ಅತ್ತೆ ಮಾವರ ಪ್ರತಿ ನಿಮ್ಮ ಜವಾಬ್ದಾರಿಯನ್ನೇ ನಿಭಾಯಿಸದೇ ಇದ್ದಾಗ ಅಧಿಕಾರದ ಅಪೇಕ್ಷೆಯನ್ನ ಏಕೆ ಮಾಡುತ್ತೀರಿ? ನಿಮಗೇಕೆ ನಾನು ಪಾಲು ಕೊಡಬೇಕು? ಯಾವಾಗ ನೀವು ನನ್ನ ಹಾಗೂ ನನ್ನ ಪತ್ನಿಯ ಬಗ್ಗೆ ಯೋಚಿಸದೇ ಇದ್ದಾಗ ನಾನೇಕೆ ನಿಮ್ಮ ಬಗ್ಗೆ ಯೋಚಿಸಲಿ? ನಮ್ಮವರೇ ನನ್ನನ್ನ ದೂರ ತಳ್ಳಿದಾಗ ಬೇರೆಯವರು ನನ್ನನ್ನ ತನ್ನವರನ್ನಾಗಿ ಮಾಡಿಕೊಂಡರು. ಅದಕ್ಕಾಗಿ ನಾನು ನನ್ನ ಪೂರ್ತಿ ಆಸ್ತಿಯನ್ನ ಆ ವೃದ್ಧಾಶ್ರಮದ ಹೆಸರಿಗೆ ದಾನ ಮಾಡಿ ನೋಂದಾಯಿಸಿದ್ದೇನೆ. ನನ್ನ ಮಕ್ಕಳು ನನ್ನನ್ನು ದೂರ ಮಾಡಿದಾಗ ಇದೇ ನನಗೆ ಆಸರೆ ಕೊಟ್ಟ ಜಾಗವಾಗಿದೆ ಅಂತ ಹೇಳಿದರು. ರಾಜೇಶ್ ಮತ್ತು ಮೋಹಿತ್ ದಿಗ್ಭ್ರಮೆಗೊಂಡರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಆಗ ರೂಪಾ, ಆದರೆ ಮಾವ, ನೀವು ಸರಿಯಾದ ಕೆಲಸ ಮಾಡಿಲ್ಲ, ಇದು ಸಂಪೂರ್ಣ ಅನ್ಯಾಯವಾಗಿದೆ ಎಂದಳು. ಆಗ ಗೋಪಿನಾಥರು, ಇದು ಯಾವ ರೀತಿಯ ಅನ್ಯಾಯ? ಈಗ ಇದುವೇ ಸರಿಯಾದ ನ್ಯಾಯವಾಗಿದೆ. ನನ್ನ ಹಾಗೂ ನನ್ನ ಪತ್ನಿಯೊಂದಿಗೆ ನೀವು ಹೇಗೆ ನಡೆದುಕೊಂಡಿರೋ ಅದರ ನಂತರವೂ ನಾನು ನಿಮಗೆ ನನ್ನ ಆಸ್ತಿಯನ್ನು ಕೊಟ್ಟರೆ ಅದು ಅನ್ಯಾಯವಾಗುತ್ತದೆ ಅಂತ ಹೇಳಿದರು. ಹೀಗೆ ಮಾಡಬೇಡಿ ಅಪ್ಪಾಜಿ, ನಮ್ಮನ್ನು ಕ್ಷಮಿಸಿಬಿಡಿ, ನಮಗೆ ನಿಮ್ಮ ಆಸ್ತಿ ಬೇಕಾಗಿಲ್ಲ, ಕೇವಲ ನೀವು ನಮ್ಮೊಂದಿಗೆ ಇದ್ದರೆ ಸಾಕು ಅಂತ ರಾಜೇಶ್ ಬೇಡಿಕೊಂಡ. ಹಾ ಅಪ್ಪಾಜಿ, ನಮಗೆ ಇನ್ನೊಂದು ಅವಕಾಶ ಕಲ್ಪಿಸಿಕೊಡಿ ಅಂತ ಮೋಹಿತ್ ಕೈ ಮುಗಿದು ಕೇಳಿದ. ಗೋಪಿನಾಥರು ಮೆಲ್ಲನೆ ನಗುತ್ತಾ, ಇಲ್ಲ ಮಗನೇ, ಈಗ ಈ ಸಂಬಂಧವು ಕೇವಲ ಹೆಸರಿಗೆ ಮಾತ್ರ ಇದೆ, ಮನಸ್ಸಿನಿಂದಲ್ಲ. ಈಗ ನೀವೆಲ್ಲ ಇಲ್ಲಿಂದ ಹೋಗಬಹುದು. ಹಾ, ಹೋಗುವ ಮುನ್ನ ಇದನ್ನು ತಿಳಿದುಕೊಂಡು ಹೋಗಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಂಚಿಕೊಳ್ಳಲು ಮತ್ತು ಅವಶ್ಯಕತೆ ಮುಗಿದ ನಂತರ ಎತ್ತಿ ಎಸೆಯಲು ತಂದೆ ತಾಯಿ ಆದವರು ಯಾವುದೇ ವಸ್ತುವಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಎದ್ದು ಹೊರಗೆ ಸುತ್ತಾಡಲು ಹೋದರು. ಮಕ್ಕಳು ಮತ್ತು ಸೊಸೆಯಂದಿರರು 4 ಜನ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಭಾರವಾದ ಹೆಜ್ಜೆಯಿಂದ ಅಲ್ಲಿಂದ ಹೊರಟು ಬಂದರು. ಇಂದು ಅವರು ತಮ್ಮ ದುರಾಸೆ ಮತ್ತು ಮೂರ್ಖತನದಿಂದಾಗಿ ತಮ್ಮ ಜೀವನದ ಅತ್ಯಮೂಲ್ಯ ಸಂಪತ್ತನ್ನು ಶಾಶ್ವತವಾಗಿ ಕಳೆದುಕೊಂಡರು. ಹಾಗಿದ್ದರೆ ಸ್ನೇಹಿತರೆ, ಗೋಪಿನಾಥರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ಬರೆಯಿರಿ. ಹಾಗೂ ಕರ್ನಾಟಕದ ಯಾವ ಪ್ರದೇಶದಿಂದ ಈ ಕಥೆಯನ್ನು ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.